26-27ನೇ ಸಾಲಿನ ಬಡ್ಜೆಟ್ ಕುರಿತು ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ಅನಂತ ಧನ್ಯವಾದಗಳು. ಮಾನ್ಯ ಸಭಾಧ್ಯಕ್ಷರೇ, ಹಣಕಾಸು ಖಾತೆಯನ್ನು ಹೊಂದಿರುವ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯನವರು 17ನೇ ಬಡ್ಜೆಟ್ ಮಂಡಿಸಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾರಿ ಬಡ್ಜೆಟ್ ಮಂಡಿಸಿದ ದಾಖಲೆಯನ್ನ ಮಾಡಿದ್ದಾರೆ. ಹಿಂದುಳಿದ ವರ್ಗದಿಂದ ಬಂದಂತ ಒಬ್ಬ ನಾಯಕ ಅತಿ ಹೆಚ್ಚು ದಾಖಲೆಯನ್ನ ಮಾಡಿರುವುದಕ್ಕೆ ನಾನು ಅಭಿನಂದಿಸುತ್ತೇನೆ ಕೂಡ. ಅವರು ಉಳಿದ 2 ಬಾರಿ ಅವಧಿಗೂ ಬಡ್ಜೆಟ್ ಮಂಡಿಸಿ ಸರ್ವಕಾಲಿಕ ದಾಖಲೆಯನ್ನ ನಿರ್ಮಿಸಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಕೆಪಿಸಿಸಿ ಅಧ್ಯಕ್ಷರು ಡಿ.ಕೆ. ಶಿವಕುಮಾರ್ ಸಾಹೇಬರು ನಮ್ಮನ್ನು ಈ ಕಾರಣಕ್ಕೆ ಕ್ಷಮಿಸಲಿ ಅಂತ ಕೇಳ್ತೇನೆ. ಏಕೆಂದರೆ ಒಬ್ಬ ಹಿಂದುಳಿದ ನಾಯಕ ಇಡೀ ದೇಶದಲ್ಲೇ ಅತಿ ಹೆಚ್ಚಿನ ಬಡ್ಜೆಟ್ ಮಂಡಿಸಿದ ದಾಖಲೆ ನಿರ್ಮಿಸಲು ಅವರು ವಿರೋಧ ವ್ಯಕ್ತಪಡಿಸಬಾರದು ಅಂತಲೂ ಕೂಡ ನಾನು ವಿನಂತಿ ಮಾಡ್ತೇನೆ. ಶಿವಕುಮಾರ್ ಅಭಿಮಾನಿಗಳು ಬೇಜಾರು ಮಾಡ್ಕೋಬಾರ್ದು ಅಂತೇಳಿ ಕೇಳ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಮುಖ್ಯಮಂತ್ರಿಗಳು ಮತ್ತೊಂದನ್ನ ಬಡ್ಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ. 1980ರ ದಶಕದಲ್ಲಿ ನಾವೆಲ್ಲ ವಿದ್ಯಾರ್ಥಿ ನಾಯಕರಾಗಿ ರಾಜಕಾರಣಕ್ಕೆ ಬಂದಂತವ್ರು. ಡಾಕ್ಟರ್ ಜೀವರಾಜ್ ಆಳ್ವ ಅವರು ನಮ್ಮನ್ನೆಲ್ಲ ರಾಜಕೀಯಕ್ಕೆ ಕರ್ಕೊಂಡ್ ಬಂದಂತವ್ರು. ಆ ಕಾಲದಲ್ಲಿ ನಾನು ವಿದ್ಯಾರ್ಥಿ ನಾಯಕನಾಗಿ, ಸ್ಟೂಡೆಂಟ್ ಲೀಡರ್ ಆಗಿ, ಸೆನೆಟ್ ಮೆಂಬರ್, ಸಿಂಡಿಕೇಟ್ ಮೆಂಬರ್ ಆಗಿ ನಾವೆಲ್ಲ ರಾಜಕೀಯಕ್ಕೆ ಬಂದಂತವ್ರು. ಅದಾದ್ಮೇಲೆ ಈ ಚುನಾವಣೆಗಳನ್ನ ಕಾಲೇಜುಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ ತೆಗೆದುಹಾಕ್ಬಿಟ್ರು. ಇವತ್ತು ರಾಜಕೀಯ ಪ್ರಜ್ಞೆ ಮೂಡಬೇಕು, ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ಮುಂದಿನ ನಾಯಕರು ಬರಬೇಕು, ದೂರದೃಷ್ಟಿ ಇರುವಂತಹ ನಾಯಕರುಗಳು ಸೃಷ್ಟಿಯಾಗಬೇಕು ಅಂತೇಳಿ ಇವತ್ತು ಬಡ್ಜೆಟ್ ಅಲ್ಲಿ ಚುನಾವಣೆಗಳನ್ನ ಕಾಲೇಜುಗಳಲ್ಲಿ ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಚುನಾವಣೆಗಳನ್ನು ಮಾಡಬೇಕು ಅಂತೇಳಿ ಸರ್ಕಾರ ಇವತ್ತು ಘೋಷಣೆ ಮಾಡಿದೆ. ಅದು ಘೋಷಣೆಯಾಗಿ ಉಳಿಯಬಾರದು. ಮುಂದಿನ ಶೈಕ್ಷಣಿಕ ವರ್ಷದಿಂದ ಆ ಚುನಾವಣೆಗಳು ಪ್ರಾರಂಭ ಆಗಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸಿದ್ದರಾಮಯ್ಯನವರು ಇದೇ ವರ್ಷ ಇಂದಿನ ಮುಖ್ಯಮಂತ್ರಿ ದೇವರಾಜ್ ಅರಸು ಅವರು ಆಡಳಿತದಲ್ಲಿ ಮಾಡಿದ ದಾಖಲೆಯನ್ನ ಇವತ್ತು ಮುರಿದು, ಹಾಗೂ ಅದೇ ರೀತಿ ಒಂದು ಅತಿ ಹೆಚ್ಚಿನ ಬಡ್ಜೆಟ್ ಅನ್ನು ಮಂಡಿಸಿ ದಾಖಲೆಯನ್ನು ಮಾಡಿದ್ದಾರೆ ಮಾರ್ಚ್ 6ನೇ ತಾರೀಕು. ಈ ದಾಖಲೆ ಮಾಡಿದಂತ ಮುಖ್ಯಮಂತ್ರಿಗಳನ್ನ ನಾನು ಅಭಿನಂದಿಸಬೇಕಾಗುತ್ತೆ. ಅವರ ಪಕ್ಷದವರು ಅವತ್ತು 6ನೇ ತಾರೀಕು ಸಿದ್ದರಾಮಯ್ಯನವರು ಬಡ್ಜೆಟ್ ಮಂಡಿಸಿದಂತ ಸಂದರ್ಭದಲ್ಲಿ ಒಂದು ದೊಡ್ಡ ಜಾಹೀರಾತು ಪತ್ರಿಕೆಯಲ್ಲಿ ಬರುತ್ತೆ, ಮುಖಪುಟದಲ್ಲಿ. ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾಗಿ, ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರೈಸಿದ್ರು ಅಂತ ಹೇಳಿ. ಆದರೆ ಬಡ್ಜೆಟ್ ಮಂಡಿಸಿ ದಾಖಲೆ ಮುರಿದಂತ ಸಿದ್ದರಾಮಯ್ಯನವರು, ದೇವರಾಜ ಅರಸು ಅವರ ಆಡಳಿತದ ಅವಧಿಯನ್ನ ಬರೆದಂತ ಸಿದ್ದರಾಮಯ್ಯನವರ ಬಡ್ಜೆಟ್ ಮಂಡಿಸೋ ದಿವಸ ಅದು 10ನೇ ತಾರೀಕು ಇದ್ದಿದ್ದು, ಮಾರ್ಚ್ 10ನೇ ತಾರೀಕು. ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಸಂಪೂರ್ಣ ಮಾಡ್ತಿದ್ದು ಮಾರ್ಚ್ 10ನೇ ತಾರೀಕೆ. ಆದರೆ ಬಡ್ಜೆಟ್ ಮಂಡಿಸೋ ದಿನ ಕೆಪಿಸಿಸಿ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸುವಂತ ಒಂದು ದೊಡ್ಡ ಪುಟದ ಜಾಹೀರಾತು ಯಾಕೆ ಬಂತು ಅಂತ ಹೇಳಿ ನನಗೊಂದು ಆಶ್ಚರ್ಯ. ಆದರೆ ಸರ್ಕಾರ ಮತ್ತೆ ಪಕ್ಷ ಎರಡೂ ಸರಿಗಿಲ್ಲ ಅಂತೇಳಿ ಮೇಲ್ನೋಟಕ್ಕೆ ಕಾಣುತ್ತೆ. ಮಾನ್ಯ ಸಭಾಧ್ಯಕ್ಷರೇ, ಆ ಜಾಹೀರಾತು ನೋಡಿ ನನಗಂತೂ ಆಶ್ಚರ್ಯ ಆಯಿತು. ಮುಖ್ಯಮಂತ್ರಿಗಳಿಗೆ ಎಷ್ಟು ಆಶ್ಚರ್ಯ ಮತ್ತು ಆಘಾತ ಆಯಿತೋ ಗೊತ್ತಿಲ್ಲ. ಯಾಕೆಂದ್ರೆ ದಾಖಲೆ ಬಡ್ಜೆಟ್ ಮಂಡಿಸಿರುವಂತವ್ರ ದಿನ ಪಕ್ಷ ವತಿಯಿಂದ ಅವ್ರಿಗೆ ಅಡ್ವರ್ಟೈಸ್ಮೆಂಟ್ ಕೊಡ್ಬೋದಾಯಿತು. ಆದರೆ ಅದು ಆಗಲಿಲ್ಲ ಮಾನ್ಯ ಸಭಾಧ್ಯಕ್ಷರೇ. ಆದರೆ ಸಿದ್ದರಾಮಯ್ಯನವರು ಮಾತ್ರ ಹೇಳ್ತಿರ್ತಾರೆ, ನಾವು ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಹಾಲು ಮತ್ತು ಜೇನು ಇದ್ದಂತೆ ಅಂತ. ಆದರೆ ಬಿಜೆಪಿ ಅವರು ಅದಕ್ಕೆ ಹುಳಿ ಹಿಂಡ್ತೀರಾ ಅಂತ ಹೇಳ್ತಿರ್ತಾರೆ. ನಾವ್ಯಾಕೆ ಮಾನ್ಯ ಸಭಾಧ್ಯಕ್ಷರೇ ಹುಳಿ ಹಿಂಡೋದು? ನಮಗೆ ರಾಜ್ಯದಲ್ಲಿ ಮಾಡೋ ಕೆಲಸ ಸಾಕಷ್ಟಿದೆ, ಕ್ಷೇತ್ರದಲ್ಲಿ ಮಾಡುವಂತ ಕೆಲಸನೂ ಸಾಕಷ್ಟಿದೆ. ನಾವ್ಯಾಕೆ ಹುಳಿ ಹಿಂಡೋ ಕೆಲಸ ಮಾಡೋಣ? ಆದರೆ ಇವರಿಬ್ಬರ ಸಂಬಂಧ ಎಷ್ಟು ಹದಗೆಟ್ಟೋಗಿದೆ ಅಂದ್ರೆ ಮಾನ್ಯ ಸಭಾಧ್ಯಕ್ಷರೇ, ಪರಸ್ಪರ ಒಬ್ರು ಪಕ್ಕದಲ್ಲಿ 45 ನಿಮಿಷ ಕೂತ್ಕೊಂಡ್ರು ಕೂಡ ಒಬ್ಬರೊಬ್ಬರು ನಗದಿರ್ಲಿ ಮುಖ ಗಂಟಾಕೊಂಡು ಕೂತಿರ್ತಾರೆ. ಒಬ್ಬರು ಮುಖ್ಯಮಂತ್ರಿಗಳು, ಇನ್ನೊಬ್ಬರು ಉಪಮುಖ್ಯಮಂತ್ರಿಗಳು, ಇವರಿಬ್ಬರು 2 ಜೋಡಿ ಎತ್ತಿದ್ದಂಗೆ, 1-2 ಸಮಾನವಾಗಿ ಆಡಳಿತವನ್ನ ತಗೊಂಡು ಪೊಲಿಟಿಕಲ್ ಕಾಮೆಂಟ್ರಿ ಆಗಿದೆ. ಬಜೆಟ್ ಕಾಮೆಂಟ್ರಿಗೆ ಪೊಲಿಟಿಕಲ್ ಕಾಮೆಂಟ್ರಿ ಮಾಡಿ ಸರ್, ನೀವು ಬೇಡ ಅಂತ ಸಜೆಸ್ಟ್ ಎನಿಥಿಂಗ್, ಬಟ್ ಬಜೆಟ್ ಅಧಿವೇಶನ ನಡೀತಾ ಇರೋದು ಬಜೆಟ್ ಕಾಮೆಂಟ್ರಿ ಮಾಡಿ ಸರ್. ನೀವು ಪೊಲಿಟಿಕಲ್ ಕಾಮೆಂಟ್ರಿ ಮಾಡ್ಕೊಂಡಿದ್ರೆ ಏನ್ ಪೊಲಿಟಿಕ್ಸ್ ಮಾತಾಡ್ಬೇಕಾಗಿರೋದು ಬಡ್ಜೆಟ್ ಮೇಲೆ. ಈಗ ಹಂಗಿದ್ರೆ ನೀವು ಅದು ಈಗ ನಿನ್ನೆ ಹೇಳಿದ್ನಲ್ಲ, ಮೋದಿ ಅವರು, ಶಾ ಅವರು ಕುಮಾರಸ್ವಾಮಿ ಅವರಿಗೆ ಸಿಎಂ ಮಾಡ್ತಾರಂತೆ.
ನೀವೆಲ್ಲರೂ ಸುಮ್ಮನೆ ಕೂತಿದ್ರಲ್ಲ. ಪೊಲಿಟಿಕಲ್ ಸ್ಟ್ರಾಟಜಿ ಯಾರಿಗೆ? ರಾಜಕೀಯ ಹೇಗಿದೆ ಪಾಪ ಸುಮ್ಮನೆ ಅವ್ರಿಗೆಲ್ಲ ಮುಂದಿನ ಸಾಲಿನಲ್ಲಿ ಕೂಡಿಸ್ಬಿಟ್ಟಿದ್ರಲ್ಲ. ಅವ್ರು ಯಾರು ಆಗೋರಲ್ಲ ಅಂತ ಅಲ್ಲಂತೆ ಆಗೋದು. ಡಿ ಕೆ ಶಿವಕುಮಾರ್ ಸರ್, ಈಗ ಮೋದಿ ಅವರು ಸರ್ ಮಾತಾಡ್ತಿದ್ರು. ಡಿ ಕೆ ಶಿವಕುಮಾರ್ ಸಾಹೇಬ್ ಬದಲಿಗೆ ಅವ್ರು ಏನೇನ್ ಟೀಕೆ ಮಾಡ್ತಾರೆ ಸಕಾರಾತ್ಮಕವಾಗಿ ಸ್ವೀಕಾರ ಮಾಡ್ತೀವಿ. ಬಜೆಟ್ ಬಗ್ಗೆ ಮಾತಾಡಿದ್ರೆ ಇನ್ನ ಹೆಚ್ಚು ಸ್ವೀಕಾರ ಮಾಡ್ತೀವಿ ಅಂತ ಅವರು ಅದನ್ನೇ ಮಾಡ್ತಿದ್ರು. ಕೆಲವರು ಫ್ರೆಂಡ್ಸ್ ಇದಾರೆ ನನಗೆ ಬಿಜೆಪಿಲಿ, ಇವರೆಲ್ಲ ನನ್ನ ಫ್ರೆಂಡ್ಸೇ. ನನ್ನ ನೆನ್ಸ್ಕೊಳ್ಳಿಲ್ಲ ಅಂದ್ರೆ ಅವ್ರಿಗೆ ಸಮಾಧಾನ ಇಲ್ಲ, ನಿದ್ದೆ ಬರುದಿಲ್ಲ, ಖುಷಿ ಆಗುದಿಲ್ಲ, ಸ್ಫೂರ್ತಿ ಬರುದಿಲ್ಲ. ಸೊ ಅದಕ್ಕೆ ನಾನು ಯಾವಾಗಲೂ ನೆನ್ಸ್ಕೊಳ್ತಾ ಇರ್ತಾರೆ. ಅಲ್ಲಿ ಏನಾದ್ರು ಬಜೆಟ್ ಅಲ್ಲಿ ಏನಾದ್ರು ಕೇಳಿದ್ರೆ ಅವ್ರಿಗೇನು ಬಜೆಟ್ ಅಲ್ಲಿ ಮಾತ್ರ ಕಿಲ್ವಲ್ಲ, ಅದಕ್ಕೆ ತಗೊಂಡು ನಮ್ನ ಮಾತಾಡ್ಕೊಂಡು ಆಗ ಖುಷಿ ಪಡ್ತಾ ಇದ್ದಾರೆ. ಖುಷಿ ಪಡೀರಿ. ಆಗ ಇಲ್ಲ ಸರ್, ನೀವು ಮುಖ್ಯಮಂತ್ರಿ ಆಗ್ಬೇಕು ಅಂದ್ರೆ ನಮ್ಮ ಅಪೇಕ್ಷೆ ಕೂಡ. ನಾವು ನೀವೆಲ್ಲ ವಿದ್ಯಾರ್ಥಿ ನಾಯಕರಾಗಿ ರಾಜಕೀಯಕ್ಕೆ ಬಂದವರು. ಖುಷಿಯಿಂದ ನೀವು ಇವತ್ತು ಯೂನಿಯನ್ ಚುನಾವಣೆ ಇಟ್ಕೊಂಡು ಬೆಳಗ್ಗೆ ಅರ್ಚನೆನೂ ಮಾಡಿ ಅಣ್ಣ ನೀವೇ ಹೇಳಿದ್ರಿ ಈಗ ತಾನೇ ಅವ್ರು ಇರ್ಬೇಕು, ಮುಖ್ಯಮಂತ್ರಿಗಳಿಗೆ ಇರ್ಬೇಕು ಅಂತ, ಕಂಟಿನ್ಯೂ ಆಗ್ಬೇಕಂತ ಈಗ 5 ನಿಮಿಷದಿಂದ ಹೇಳಿದ್ರಿ. ಈಗ ನೋಡಿದ್ರೆ ಇವ್ರ ಮುಂದೆ ನೀವು ಆಗ್ಬೇಕು ಅಂತ ಡಬಲ್ ಸ್ಟ್ಯಾಂಡರ್ಡ್. ಅವ್ರು ಹೇಳ್ತಾರಲ್ಲ, ಧೈರ್ಯ ಒಂದಿದ್ರೆ 138 ಜನನ ನನ್ನ ಹಿಂದೆ ಬರ್ತಾರೆ. ಆ ಧೈರ್ಯ ಒಂದಿರ್ಬೇಕು ಅಂತ ಅವರು PCC ಅಧ್ಯಕ್ಷರು. ಒನ್ ಮ್ಯಾನ್ ವಿತ್ ಹೇಳಿ ಸರ್, ಹೇಳಿ. ಒನ್ ಮ್ಯಾನ್ ವಿತ್ ಕರೇಜ್ ಮೇಕ್ಸ್ ಎ ಮೆಜಾರಿಟಿ. ನನಗೆ ನಂಬಿಕೆ ಇರೋ ನಾನು ನೀವು ಹೇಳಿದಿರಲ್ಲ, ಅದನ್ನೇ ನಾನು ಕೋಟ್ ಮಾಡಿ. ಅಧ್ಯಕ್ಷರು ಏನ್ ಹೇಳಿದ್ರು, ನಾನು PCC ಅಧ್ಯಕ್ಷನಿದ್ದೀನಪ್ಪ, ಬಿಫಾರ್ಮ್ ಎಲ್ಲ ನಾನೇ ಸೈನ್ ಮಾಡಿರೋದು, ಎಲ್ಲರೂ ನನ್ನ ಜೊತೆನೆ ಇರ್ತಾರೆ ಅಂತ ಹೇಳಿದ್ರು. ಬಟ್ ಈಗ 5 ನಿಮಿಷದಿಂದ ನೀವು ಅವರೇ ಮುಖ್ಯಮಂತ್ರಿ ಇರ್ಬೇಕು ಕಂಟಿನ್ಯೂ ಅಂತ ನೀವು ಹೇಳಿದ್ರಿ. ಈಗ ನೋಡಿದ್ರೆ ಇವ್ರು ಆಗ್ಬೇಕು ಅಂತ ಇದೀರಾ. ಇವ್ರ ಮುಂದೆ ಬಂದಾಗ ಮತ್ತೆ ಸಿಎಂ ಬಂದ್ರೆ ಅಭಿಮಾನಿಗಳು ಬೇಸರ ಮಾಡ್ಕೋಬಾರ್ದು ಅಂತ. ಸರ್ ನೀವು ಮಾತಾಡಿ, ನೋ ಪ್ರಾಬ್ಲಮ್, ಪ್ಲೀಸ್. ಅವ್ರಿಬ್ರು ಮಾತಾಡ್ಕೊಂಡು ಯಾವಾಗ ಆಗ್ತಾರೆ, ಕಾಂಗ್ರೆಸ್ ಪಾರ್ಟಿ ಮಾಡ್ತದ್ ಬಿಡಿ ಸರ್. ಆಯ್ತಪ್ಪ, ನಾವ್ಯಾಕ್ ಮಾಡೋಣ, ನಾವು ಅಭಿನಂದನೆ ಸಲ್ಲಿಸ್ತೀವಿ. 5 ವರ್ಷ ಸಂಪೂರ್ಣ ಮಾಡಿ ಒಳ್ಳೆ ಆಡಳಿತ ಕೊಡಿ ಅಂತಾನೆ ನಾವು ಹೇಳ್ತಿರೋದು. ಮಾನ್ಯ ಸಭಾಧ್ಯಕ್ಷರೇ, ಬಜೆಟ್ ಅಂದ್ರೆ ಏನ್ ಮಾನ್ಯ ಸಭಾಧ್ಯಕ್ಷರೇ? ಒಂದು ರಾಜ್ಯ ನಡೆಸುವ ಅದು ಮುನ್ನೋಟ. ಮುಂದೆ 26-27ನೇ ಸಾಲಿನಲ್ಲಿ ನಾವು ಯಾವ ರೀತಿ ಹಣಕಾಸನ್ನ ನಾವು ಹಂಚಿಕೆ ಮಾಡ್ತೀವಿ ಅಂತ. ಈ ಬಜೆಟ್ ಅಲ್ಲಿ ಏನಿದೆ ಮಾನ್ಯ ಸಭಾಧ್ಯಕ್ಷರೇ? ಗ್ಯಾರಂಟಿ ಯೋಜನೆಗಳನ್ನ ಬಿಟ್ರೆ ಬೇರೆ ಏನಿದೆ ಹೇಳಿ ದಯವಿಟ್ಟು ಮಾನ್ಯ ಸಭಾಧ್ಯಕ್ಷರೇ. ಏನಿದೆ ಬಜೆಟ್ ಒಳಗಡೆ? ಮುಖ್ಯಮಂತ್ರಿಗಳು ಅತ್ಯಂತ ನಿರಾಶಾದಾಯಕವಾದ ಬಜೆಟ್ ಅನ್ನ ಇವತ್ತು ಮಂಡಿಸಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ. ಅತ್ಯಂತ ಅನುಭವಿ ಆಡಳಿತಗಾರರು, ಅನೇಕ ವರ್ಷಗಳಿಂದ ಬಜೆಟ್ ಮಂಡಿಸಿರುವಂತ ಅನುಭವ ಹೊಂದಿರುವಂತರು. 2024-25ನೇ ಸಾಲಿನಲ್ಲಿ ಇಡೀ ಕರ್ನಾಟಕಕ್ಕೆ ಆಶ್ಚರ್ಯ ಮೂಡಿಸಿದಂತವರು ಉಳಿತಾಯ ಬಜೆಟ್ ಮಂಡಿಸಿ ಅಂತ ದಾಖಲೆ ನಿರ್ಮಿಸಿರುವಂತವರು ಇವತ್ತು ಅತಿ ಹೆಚ್ಚಿನ ಕೊರತೆ ಬಜೆಟ್ ಮಂಡಿಸಿ ಕೂಡ ವಿಶ್ವ ದಾಖಲೆಯನ್ನ ಕರ್ನಾಟಕದಲ್ಲಿ ದಾಖಲೆ ಮಾಡಿರುವಂತವರು ಸಿದ್ದರಾಮಯ್ಯನವರು. ಈ ಅವಧಿಯಲ್ಲಿ ಏನಾಯಿತು ಮುಖ್ಯಮಂತ್ರಿಗಳಿಗೆ ಅನ್ನೋದು ಇಡೀ ಕರ್ನಾಟಕದ ಜನ ಇವತ್ತು ಪ್ರಶ್ನೆ ಮಾಡ್ತಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ. ಇಷ್ಟು ವರ್ಷ 17 ವರ್ಷ ಹಣಕಾಸೆಯನ್ನು ನಿರ್ವಹಣೆ ಮಾಡಿದಂತ ಸಿದ್ದರಾಮಯ್ಯನವರಿಗೆ ಯಾಕೆ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿಯನ್ನ ಅಳಿ ಮೇಲೆ ಮಾಡೋ ಕೆಲಸ ಮಾಡಲಿಲ್ಲ ಇವತ್ತು ಸಿದ್ದರಾಮಯ್ಯನವರು ಅನ್ನೋದು ಪ್ರಶ್ನೆ. ಅವರ ಅನುಭವ ಎಲ್ಲೋಯ್ತು? ಇದು ರಾಜ್ಯದ ಜನ 224 ಶಾಸಕರು ಇಲ್ಲಿ ಪ್ರಶ್ನೆ ಮಾಡ್ತಿರುವಂಥದ್ದು ಮಾನ್ಯ ಸಭಾಧ್ಯಕ್ಷರೇ. ಇವತ್ತು ಸಿದ್ದರಾಮಯ್ಯನವರು ಕರ್ನಾಟಕದ ಮೇಲಿನ ಸಾಲನ ಹೊರೆಯನ್ನು ಅತೀ ಗರಿಷ್ಠ ಮಟ್ಟಕ್ಕೆ ಕೊಂಡೋಗಿರುವಂತವರು, ಮತ್ತೆ ರಾಜ್ಯದ ಜನರ ಸಾಲದ ಸುಳಿಗೆ ಸಿಲುಕಿಸಿರುವಂತದ್ದು ಈ 26-27ನೇ ಬಜೆಟ್ ಅಲ್ಲಿ ನಾವು ನೋಡಬಹುದಾಗಿದೆ ಮಾನ್ಯ ಸಭಾಧ್ಯಕ್ಷರೇ. ಹಣಕಾಸು ಖಾತೆಯನ್ನು ಹೊಂದಿರುವಂತ ಮಾನ್ಯ ಸಿದ್ದರಾಮಯ್ಯನವರು 17ನೇ ಬಾರಿ ಬಜೆಟ್ ಮಂಡಿಸಿ ಸಾಧನೆ ಮಾಡಿರೋದು ಎಷ್ಟು ಐತಿಹಾಸಿಕನೋ, ಆಡಳಿತ ಪಕ್ಷದವರು ಇವತ್ತು ತಮ್ಮ ಬೆನ್ನನ್ನು ತಾವು ತಟ್ಕೊಳ್ಬಹುದು. ಅದೇ ಅವಧಿಯಲ್ಲಿ ರಾಜ್ಯದ ಜನರ ಮೇಲಿನ ಸಾಲದ ಹೊರೆಯು ಅದೇ ರೀತಿ ಐತಿಹಾಸಿಕ ದಾಖಲೆ ಆಗಿರೋದು ಕೂಡ ಸತ್ಯ ಮಾನ್ಯ ಸಭಾಧ್ಯಕ್ಷರೇ. ಇದು ಯಾವ ಸಾಧನೆ ಅಂತ ಕರಿಬೇಕು ನಾವು ಈ ಬಜೆಟ್ ಅಲ್ಲಿ ಮಾನ್ಯ ಸಭಾಧ್ಯಕ್ಷರೇ? ಮುಖ್ಯಮಂತ್ರಿಗಳು ಅಂತ ಒಂದು ಸಾಧನೆ ಮಾಡಿ ಬಜೆಟ್ ಮಂಡಿಸಿದ್ರೆ ಇಲ್ಲಿ 224 ಜನ ಶಾಸಕರು ಬಿಡಿ ಮಾನ್ಯ ಸಭಾಧ್ಯಕ್ಷರೇ. ಕಾಂಗ್ರೆಸ್ ಶಾಸಕರು ಯಾರು ಒಬ್ರು ಮಾನ್ಯ 3.5 ಗಂಟೆ 4 ಗಂಟೆ ಅವರು ಬಜೆಟ್ ಮಂಡಿಸಿದಾಗ ಯಾರು ಒಬ್ರು ಮೇಜ್ ಕುಟ್ಟಿ ಸ್ವಾಗತ ಮಾಡಿದ್ರ ಮಾನ್ಯ ಸಭಾಧ್ಯಕ್ಷರೇ? ಆಡಳಿತ ಪಕ್ಷದ ಶಾಸಕರು ಹೇಳಿ. ಒಬ್ರು ಫಸ್ಟ್ ಟೈಮ್ ಇನ್ ದ ಹಿಸ್ಟರಿ ಆಫ್ ಕರ್ನಾಟಕ ಒಂದು ಬಜೆಟ್ ಮಂಡಿಸ್ಬೇಕಾರೆ ಕಾಂಗ್ರೆಸ್ಸಿನ ಸ್ವಂತ ಶಾಸಕರು ಒಬ್ರು ಕೂಡ ಮೇಜ್ ಕೊಟ್ಟಲಿಲ್ಲ ಅವ್ರದ್ದು ಒಂದೊಂದು ಇಲಾಖೆಗಳಲ್ಲಿ ಹೇಳಿದಂತ ಸಂದರ್ಭದಲ್ಲಿ. ಇದು ತೋರಿಸುತ್ತೆ ಈ ಬಜೆಟ್ ಕಾಂಗ್ರೆಸ್ ಪಕ್ಷದವ್ರಿಗೆಲ್ಲ 224 ಪಕ್ಷದವ್ರಿಗೂ ಚೊಂಬನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಇದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮಾನ್ಯ ಸಭಾಧ್ಯಕ್ಷರೇ. ಸುರೇಶ್ ಗೌಡ್ರೆ, ನಾವೆಲ್ಲ ಮೇಜ್ ಕೊಟ್ಟಿದೀವಲ್ರಿ, ಒಬ್ರಾರು ಅಂತೀರಿ. ಮಧ್ಯ ಮಾತಾಡಬೇಡಿ, ನೀವು ಮಾತಾಡಿ, ನಿಮ್ಗೆ ಅವಕಾಶ ಕೊಟ್ಟಾಗ. ಮಾನ್ಯ ಸಭಾಧ್ಯಕ್ಷರೇ,
ಸರ್ಕಾರ ನಡೆಸೋದು ಅಂತ ಹೇಳಿದ್ರೆ ಒಂದು ಸಂಸಾರ ನಡೆಸ್ದಂಗೆ ಮಾನ್ಯ ಸಭಾಧ್ಯಕ್ಷರೇ. ಸಂಸಾರ ನಡೆಸೋದು ಒಂದೇ, ಸರ್ಕಾರ ನಡೆಸೋದು ಎರಡೂ ಒಂದೇ ಮಾನ್ಯ ಸಭಾಧ್ಯಕ್ಷರೇ. ಯಾರಾದರೂ ಒಂದು ಮನೆಯ ಮಾನ್ಯ ಸಭಾಧ್ಯಕ್ಷರೇ ಸಾಲದಲ್ಲಿ ನಡೆಸಿದ್ರೆ ಒಂದು ದಿನ ಸಾಲ ಸುಳಿಯಲ್ಲಿ ಸಿಲುಕಿ ನೇಣು ಹಾಕೊಂಡ್ಬಿಡ್ತಾರೆ ಮಾನ್ಯ ಸಭಾಧ್ಯಕ್ಷ. ಆ ಮಟ್ಟಕ್ಕೆ ಬರ್ತದೆ ನೇಣು ಹಾಕುವಂಥ ಸ್ಥಿತಿಗೆ. ಎಷ್ಟು ಸಾಲ ಮಾಡಬೇಕು ಅನ್ನೋದು ಗೊತ್ತಿಲ್ಲದೆ ಹೋದ್ರೆ ಸಾಲ ಮಾಡಿದ್ರೆ ಏನು ಮಾಡ್ಕೊಳ್ತಾನೆ, ಕಡೆಗೆ ಒಂದಿನ ನೇಣು ಹಾಕೊಳ್ತಾನೆ. ಮಾನ್ಯ ಸಭಾಧ್ಯಕ್ಷರು ಸರ್ವಜ್ಞ ಒಂದು ಮಾತು ಹೇಳಿದ್ದಾನೆ ಶತಮಾನಗಳ ಹಿಂದೆ, ಸಾಲವನ್ನು ಕೊಂಬಾಗ ಹಾಲುಗರ ಉಂಡಂತೆ ಸಾಲಿಗರು ಕೊಂಡು ಎಳೆವಾಗ ಕಿಬ್ಬದಿಯ ಕೀಲು ಮುರಿದಂತೆ ಅಂತ ಸರ್ವಜ್ಞ ಶತಮಾನಗಳ ಹಿಂದೆ ಹೇಳಿದ್ದಾನೆ. ಹಾಗೆ ಇನ್ನೊಬ್ಬ ದಾರ್ಶನಿಕ ಕೂಡ ಹೇಳಿದ್ದಾನೆ, ಬ್ರೈನ್ ಫಿಕ್ಲಿನ್ ಎಂಬ ದಾರ್ಶನಿಕ, ಉಪವಾಸ ಇದ್ರೂ ಪರವಾಗಿಲ್ಲ ಸಾಲ ಮಾಡಬೇಡ ಅಂತ ಹೇಳ್ತಾನೆ. ಮಾನ್ಯ ಸಭಾಧ್ಯಕ್ಷರು ಸಿದ್ದರಾಮಯ್ಯನವರು ಎಷ್ಟು ಸಾಲ ಮಾಡಿದ್ದಾರೆ? 8 ಲಕ್ಷ ಕೋಟಿ ಇವತ್ತು ಸಾಲ ಮಾಡಿರೋದು. ಕರ್ನಾಟಕದ ಸಾಲದ ಹೊರೆ ಇವತ್ತು. ಹಂಗೆ ಹೇಳಿದ್ರೆ ನಮ್ಮ ಸಿದ್ದರಾಮಯ್ಯನವರು ಹೇಳ್ತಾರೆ, ನೀವು ಸಾಲ ಮಾಡಿಲ್ವಾ, ಇವ್ರು ಸಾಲ ಮಾಡಿಲ್ವಾ, ಮೋದಿ ಸಾಲ ಮಾಡಿಲ್ವಾ ಎಂದು ಕೇಳ್ತೀರಾ. ಇದು ನನಗೆ ಗೊತ್ತು. ಸಿದ್ದರಾಮಯ್ಯನವರು ನಾಳೆ ಬಡ್ಜೆಟ್ ಮೇಲೆ ರಿಪ್ಲೈ ಕೊಡ್ಬೇಕಾದ್ರೆ ಇದನ್ನು ಹೇಳ್ತಾರೆ. ಆದರೆ ಸಾಲ ಮಾಡೋದು ಈಗಿನ ಕಾಲದಲ್ಲಿ ಅನಿವಾರ್ಯ ಮಾನ್ಯ ಸಭಾಧ್ಯಕ್ಷರೇ. ಸಾಲ ಯಾಕೆ ಮಾಡ್ಬೇಕು ಹೇಳಿ ಮಾನ್ಯ ಸಭಾಧ್ಯಕ್ಷರೇ? ಮನೆ ಕಟ್ಟಕ್ಕೆ ಸಾಲ ಮಾಡ್ಬೋದು, ವ್ಯಾಪಾರ ಮಾಡಕ್ಕೆ ಸಾಲ ಮಾಡ್ಬೋದು, ತೋಟ ಮಾಡಕ್ಕೆ ಸಾಲ ಮಾಡ್ಬೋದು, ಆಸ್ಪತ್ರೆ ಕಟ್ಟೋದಕ್ಕೆ ಸಾಲ ಮಾಡ್ಬೋದು, ಡ್ಯಾಮ್ ಕಟ್ಟೋದಕ್ಕೆ ಸಾಲ ಮಾಡ್ಬೋದು. ಮಾನ್ಯ ಸಭಾಧ್ಯಕ್ಷರೇ, ಸಾಲ ಮಾಡಿ ಜನರಿಗೆ ಉಚಿತ ಬಸ್ ಕೊಡ್ತಾರ ಮಾನ್ಯ ಸಭಾಧ್ಯಕ್ಷರೇ? ಸಾಲ ಮಾಡಿ ವಿದ್ಯುತ್ ಫ್ರೀ ಕೊಡ್ತಾರ ಮಾನ್ಯ ಸಭಾಧ್ಯಕ್ಷರೇ? ಸಾಲ ಮಾಡಿ ಶ್ರೀಮಂತರಿಗೆ ಗೃಹಲಕ್ಷ್ಮಿ ಕೊಡ್ತಾರ ಮಾನ್ಯ ಸಭಾಧ್ಯಕ್ಷರೇ? ಹೇಳ್ಬೇಕು ಮಾನ್ಯ ಸಿದ್ದರಾಮಯ್ಯನವರು, ಇದನ್ನು ಹೇಳ್ಬೇಕು. ಸಾಲ ಮಾಡಿ ನೀವು ಫ್ರೀ ಉಚಿತ ಕೊಟ್ರೆ ದೇಶ ಉಳಿಯುತ್ತಾ, ರಾಜ್ಯ ಉಳಿಯುತ್ತಾ, ಸರ್ಕಾರ ಉಳಿತದ ಮಾನ್ಯ ಸಭಾಧ್ಯಕ್ಷರೇ? ಇದನ್ನ ಹೇಳ್ಬೇಕು ಮಾನ್ಯ ಮುಖ್ಯಮಂತ್ರಿಗಳು. ಇದನ್ನ ಏನಾಗುತ್ತೆ ಈ ಸಾಲ ಮಾಡಿದ ನೀವು ಕರ್ನಾಟಕ ಜನರನ್ನ ಸಾಲದ ಸುಳಿಯಲ್ಲಿ ಸಿಲುಕಿಸ್ಬಿಟ್ಟಿದ್ದೀರಾ ಮಾನ್ಯ ಸಭಾಧ್ಯಕ್ಷ. ಹೊರತು ಸಶಕ್ತ ಮಾಡಲಿಲ್ಲ ನೀವು, ಅವರನ್ನ ಗಟ್ಟಿಯಾಗಿ ನಿಲ್ಲಿಸಲಿಲ್ಲ ನೀವು. ಮಾನವ ಅಭಿವೃದ್ಧಿಯ ಸಂಪನ್ಮೂಲ ಅಭಿವೃದ್ಧಿ ಆಗಿದೆ ಅಂತೇಳಿ ಅಮಿತಾ ಸೇನ್ ಅವ್ರನ್ನ ಕೋಟ್ ಮಾಡ್ತಾರೆ ಮಾನ್ಯ ಸಭಾಧ್ಯಕ್ಷರೇ. ಇವರು ಬಜೆಟ್ ಅಲ್ಲಿ ಒಬ್ಬ ಮಾನವ ಸಂಪನ್ಮೂಲ ಅಭಿವೃದ್ಧಿ ಹೇಗೆ ಆಗ್ತಾ ಇದೆ ಅಂತೇಳಿ ಅಮಿತಾ ಸೇನ್ ಅವ್ರನ್ನ ಉಲ್ಲೇಖಿಸಿ ಹೇಳ್ತಾರೆ, ಕರ್ನಾಟಕದ ಅಭಿವೃದ್ಧಿ ಮಾದರಿ ಎಂದು ಹೇಳ್ತಾರೆ. ಏನಂತ ಈಗ ನೋಡಿದ್ರೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಆಗಿದೆ ಅಂತ ಹೇಳ್ತಾರೆ. ಈಗ ನೋಡಿದ್ರೆ ಅತಿ ಸಾಲ ಮಾಡಿ ಇದು ಅಭಿವೃದ್ಧಿಯ ಸಾಲ ಮಾಡಿ ಇದು ಅಭಿವೃದ್ಧಿ ಮಾದರಿ ಎಂದು ಹೇಳಿ ನಾವು ನಂಬ್ತೀವ ಮಾನ್ಯ ಸಭಾಧ್ಯಕ್ಷರೇ? ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಸಾಲದ ಮಿತಿಯನ್ನ GSTP 25% ಮಿತಿಯಲ್ಲೇ ಇರಿಸಿದ್ದೀವಿ ಅಂತ ಹೇಳ್ತಿದ್ದಾರೆ. ಆದರೆ ತಮ್ಮ ಭಾಷಣದಲ್ಲಿ ಹೇಳ್ತಾರೆ, ಇವತ್ತು ನಾನು ಸಾಲ 8,24,389 ಲಕ್ಷ ಕೋಟಿ ರೂಪಾಯಿಗಳ ಸಾಲ ಮಾಡಿದರೆ GSTP ಎಷ್ಟಿದೆ ಮಾನ್ಯ ಸಭಾಧ್ಯಕ್ಷರೇ? 24.94% ಎಂಬ ಅಂಶ ಬಜೆಟ್ನ ಪ್ರತಿಯಲ್ಲಿದೆ. ಇವತ್ತು ನಾನು ಕೇಳ್ತಾ ಇದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, 0.6ಗೆ ಮಿತಿಗೊಳಿಸಿದ್ರ. ಮುಂದೆ ನಾವು ಸಾಲ ಮಾಡಂಗಿಲ್ಲ, ಮುಂದೆ ಬರೋ ಸರ್ಕಾರಗಳು ಮಾಡಂಗಿಲ್ಲ, ಮುಂದೆ ಬಡ್ಜೆಟ್ ಮಂಡಿಸಬೇಕಾದ್ರೆ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೆ ಸಾಲ ಮಾಡಂಗಿಲ್ಲ. ಆ ಪರಿಸ್ಥಿತಿಗೆ ಸರ್ಕಾರವನ್ನು ತಂದು ನಿಲ್ಲಿಸಿದ್ದಾರೆ. ಇವತ್ತು ಪ್ರಜಾವಾಣಿಯಲ್ಲಿ ನಿನ್ನೆ ಒಂದು ಆರ್ಟಿಕಲ್ ಬರೆದಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ, ಈ ಸರ್ಕಾರದ ಪರಿಸ್ಥಿತಿ ಏನಿದೆ ಅಂತೇಳಿ, ಏರಿಕೆಯತ್ತ ಬದ್ಧ ವೆಚ್ಚದ ದಾಪುಗಾಲ ಅಂತೇಳಿ. ಅದರಲ್ಲಿ ಹೇಳ್ತಾನೆ ಮಾನ್ಯ ಸಭಾಧ್ಯಕ್ಷರೇ, ಈ ರೀತಿ ಸಾಲ ಮಾಡಿದ್ರೆ 1.86 ಲಕ್ಷ ಕೋಟಿ ಯಾವ್ದಕ್ಕೆ ಹೋಗುತ್ತೆ ಅಂತೇಳಿ. ಒಂದು ಬಡ್ಡಿ ಪಾವತಿಗೆ ಮಾನ್ಯ ಸಭಾಧ್ಯಕ್ಷರೇ 53,332 ಕೋಟಿ, 4,48,000 ಕೋಟಿಯ ಬಡ್ಜೆಟ್ ಅಲ್ಲಿ ಬಡ್ಡಿ ಕಟ್ಟೋದಕ್ಕೆ 53,332, ವೇತನ ಸ್ಯಾಲರಿಗೆ 90,557 ಕೋಟಿ ಬರೀ ಸ್ಯಾಲರಿಗೆ ಹೋಗುತ್ತೆ, ಪಿಂಚಣಿಗೆ 42,364, ಸಹಾಯಧನ, ಆರ್ಥಿಕ ನೆರವು ಮತ್ತು ಸಾಮಾಜಿಕ ಬದ್ಧತೆ ಪಿಂಚಣಿ ಈ ಗ್ಯಾರಂಟಿಗಳಿಗೆ 99,883 ಕೋಟಿ. ಜೊತೆಗೆ ಮಾನ್ಯ ಸಭಾಧ್ಯಕ್ಷರೇ, ಆಡಳಿತ ಮತ್ತು ಇತರೆ ವೆಚ್ಚ 60,798, 51,871 ಕೋಟಿ. ಇನ್ನೊಂದು ಕೂಡ ಕಾಲಂ ಬರೀತಾರೆ ಇಲ್ಲಿ, ಪಿಂಚಣಿ ಮತ್ತು ಬಡ್ಡಿ ಪಾವತಿ ಅಂತ ಬದ್ಧ ವೆಚ್ಚವು ಗಣನೀಯ ಪ್ರಮಾಣದಲ್ಲಿ ಏರಿಕೆ ಆಗಿದೆ. 26-27 ಸಾಲಿನಲ್ಲಿ 1.86 ಲಕ್ಷ ಕೋಟಿಯಷ್ಟಿರುವ ಬದ್ಧ ವೆಚ್ಚವು 29-30 ಸಾಲಿನಲ್ಲಿ 2.44 ಕೋಟಿಗೆ ಏರಿಕೆ ಆಗಲಿದೆ. ಬದ್ಧ ವೆಚ್ಚದಲ್ಲಿನ ಹೆಚ್ಚಳವು ಬಂಡವಾಳ ವೆಚ್ಚ ಹಂಚಿಕೆ, ಹಣಕಾಸಿನ ಲಭ್ಯತೆಯು ಕಡಿಮೆ ಮಾಡುತ್ತದೆ. ಇವುಗಳ ಮಧ್ಯೆ ಸರ್ಕಾರವು ಸಮತೋಲನ ಸಾಧಿಸುವುದು ಅಗತ್ಯ ಎನ್ನುತ್ತದೆ. 26-30ರಲ್ಲಿ ಮಧ್ಯಮಾವಧಿ ವಿತ್ತೀಯ ಮುನ್ನಂದಾಜು ಅಂತ ಹೇಳಿ ಗ್ಯಾರಂಟಿ ಯೋಜನೆಗಳ ಮರು ವಿನ್ಯಾಸ ಬಹಳ ಮುಖ್ಯ ಅಂತ ಹೇಳಿ ಇವತ್ತು ಸರ್ಕಾರಕ್ಕೆ ಮಧ್ಯಮ ವರದಿಯಲ್ಲಿ ಇವತ್ತು ವಿತ್ತೀಯ ಮುನ್ನಂದಾಜಿನಲ್ಲಿ ಇವತ್ತು ಉಲ್ಲೇಖ ಮಾಡಿ ಹೇಳಿದ್ದಾರೆ. ಗ್ಯಾರಂಟಿ ಕಾರ್ಯಕ್ರಮಗಳಂತ
ಸಹಾಯಧನ ಮತ್ತು ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆಗಳನ್ನು ಮರು ವಿನ್ಯಾಸ ಮಾಡಬೇಕು ಎಂಬ ಸಲಹೆಯನ್ನು ಮಧ್ಯಮಾವಧಿ ವಿತ್ತೀಯ ಮುಂದಂದಾಜು ನೀಡಿದೆ. ಹಿಂದುಳಿದ ಮತ್ತು ಅಂಚಿನ ಸಮುದಾಯಗಳಿಗೆ ಸಾಮಾಜಿಕ ಭದ್ರತೆ ಒದಗಿಸುವ ಅತ್ಯಂತ ಅಗತ್ಯವಾದರೂ ವಿವೇಚನೆಯಿಂದ ಅವುಗಳನ್ನು ವಿತರಣೆ ಮಾಡಬೇಕು ಹಾಗೂ ಸಹಾಯಧನಗಳನ್ನು ನಿಯಮಿತವಾಗಿ ಪರಿಶೀಲಿಸದೇ ಇದ್ದರೆ ವಿತ್ತೀಯ ಅವಕಾಶಗಳನ್ನು ಅದು ಸಂಕುಚಿತಗೊಳಿಸುತ್ತದೆ. ಹೀಗಾಗಿ ದೀರ್ಘಾವಧಿಯಲ್ಲಿ ಸುಸ್ಥಿರ ಹಣಕಾಸು ಸ್ಥಿತಿ ಕಾಯ್ದುಕೊಳ್ಳುವಂತೆ ಸಹಾಯಧನ ಯೋಜನೆಗಳನ್ನು ಮರುವಿನ್ಯಾಸ ಮಾಡಬೇಕು ಎಂದು ಒಂದಂದಾಜು ಒತ್ತಿ ಹೇಳಿದೆ. ಚುನಾವಣೆ ಸಂದರ್ಭದಲ್ಲಿ ಇಂತಹ ಹೊಸ ಯೋಜನೆಗಳನ್ನು ಘೋಷಿಸಿದರೆ ರಾಜ್ಯದ ಆರ್ಥಿಕ ಸ್ಥಿತಿ ಮತ್ತು ಆರ್ಥಿಕ ಶಿಸ್ತು ಕಾಯ್ದುಕೊಳ್ಳುವಂತಹ ಸವಾಲುಗಳಾಗಬಹುದು ಎಂದು ಮುಂದಂದಾಜು ಹೇಳಿದೆ. ಗ್ಯಾರಂಟಿಗಳ ಬಗ್ಗೆ ನಾನು ಹೇಳ್ತಿಲ್ಲ, ಮಧ್ಯಮ ವರದಿಯ ಬಂದಿರುವಂತ ಒಂದು ವಿಶ್ಲೇಷಣೆ ಕೂಡ ಇವತ್ತು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಮಾನ್ಯ ಸಭಾಧ್ಯಕ್ಷರೇ, ಸಾಲ ಮಾಡಿ ತಪ್ಪಿಸ್ಕೊಳ್ಳಕ್ಕಾಗತ್ತಾ? ಮಾನ್ಯ ಸಭಾಧ್ಯಕ್ಷರೇ, ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಸಾಲ ಮಾಡಿದ್ರೆ ನಾಳೆ ಕೊಡ್ತೀನಿ, ನಾಡಿದ್ದು ಕೊಡ್ತೀನಿ, ಇಲ್ಲ ಫೋನ್ ಸ್ವಿಚ್ ಆಫ್ ಮಾಡಿ ಇಟ್ಕೋಬಹುದು. ಸರ್ಕಾರ ಆಗಿ ಮಾಡೋಕ್ಕಾಗುತ್ತಾ? ಮಾನ್ಯ ಸಭಾಧ್ಯಕ್ಷರೇ, ಸರ್ಕಾರ ಆಗಿ ಮಾಡೋಕ್ಕಾಗುತ್ತಾ ಹೇಳಿ? ಇವತ್ತು ಸರ್ಕಾರ ಒಟ್ಟು ವರಮಾನದ ಅತಿ ಹೆಚ್ಚಿನ ಸಾಲವನ್ನು ಇವತ್ತು ಮರುಪಾವತಿಗೆ ಇಟ್ಕೊಂಡಿದೆ. ಎಷ್ಟು ನಾನು ಹೇಳಿದ್ದು? ಮರುಪಾವತಿಗೆ ಇವತ್ತು ಸರ್ಕಾರ ಇಟ್ಕೊಂಡಿರೋದು ಮಾನ್ಯ ಸಭಾಧ್ಯಕ್ಷರೇ, ಬಡ್ಡಿ ಮತ್ತೆ ಸಾಲ ಎರಡೂ ಸೇರಿ 53,332 ಕೋಟಿ ಇವತ್ತು ಸಾಲ ಮತ್ತೆ ಮರುಪಾವತಿ, ಬಡ್ಡಿ ಮತ್ತೆ ಮರುಪಾವತಿ. ಇಷ್ಟೊಂದು ಸಾಲ ಮಾಡಿದ್ರೆ ಸರ್ಕಾರ ಇವತ್ತು ₹1 ಹಣದಲ್ಲಿ ಮಾನ್ಯ ಸಭಾಧ್ಯಕ್ಷರೇ 20 ಪೈಸೆ ಬರೀ ಸಾಲ ಮರುಪಾವತಿಗೆ, ಸ್ಯಾಲ್ರಿ, ಮೇಂಟೆನೆನ್ಸು, ಗ್ಯಾರಂಟಿ ಎಲ್ಲಿ ಇವತ್ತು ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಇಷ್ಟು ಹಣ ಗ್ಯಾರಂಟಿಗೆ ಹೋಗೋದ್ರಿಂದ ಕೃಷಿ ಮತ್ತೆ ಗ್ರಾಮೀಣ ಅಭಿವೃದ್ಧಿ ಮತ್ತೆ ಆಸ್ಪತ್ರೆಗಳು, ಇವತ್ತು ಕೃಷಿ ಯೋಜನೆಗೆ ಎಷ್ಟು ಹಣ ಕೊಟ್ಟಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ? ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ನೀರಾವರಿ ಸಚಿವರು, ಅವರೇ ಒಂದ್ಸಲಿ ಭಾಷಣ ಮಾಡ್ಬೇಕಾದ್ರೆ, ಒಂದ್ಸಲಿ ಮೀಟಿಂಗ್ ಮಾಡ್ಬೇಕಾದ್ರೆ ಹೇಳಿದ್ರು, ಯಾವುದೇ ಯೋಜನೆಗಳು ಹೊಸ ಯೋಜನೆಗಳನ್ನು ಕೇಳಬೇಡ್ರಿ, ಮರುಪಾವತಿ ಸಾಲ ಮರುಪಾವತಿನ ಎಷ್ಟು 38,000 ಕೋಟಿ ಇವತ್ತು ಬಿಲ್ ಪೆಂಡಿಂಗ್ ಇದೆ ನೀರಾವರಿ ಇಲಾಖೆಯಲ್ಲಿ. ಇವತ್ತು ಹಣ ಇಟ್ಟಿರೋದು ಎಷ್ಟು ನೀರಾವರಿಗೆ ಮಾನ್ಯ ಸಭಾಧ್ಯಕ್ಷರೇ? 22,000 ನೀರಾವರಿಗೆ ಇವತ್ತು ಬಹಳ ಕಡಿಮೆ 22,000 ಕೋಟಿಯನ್ನು ಇಟ್ಟಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ. ಎತ್ತಿನೊಳೆ ಯೋಜನೆ ನಾನೊಂದ್ಸಲಿ ಪ್ರಶ್ನೆ ಮಾಡಿದೆ, ಇಲ್ಲಿ ಎತ್ತಿನೊಳೆ ನೀರು ಯಾವಾಗ ಬರುತ್ತೆ ತುಮಕೂರು ಜಿಲ್ಲೆಗೆ, ಹಾಸನ ಜಿಲ್ಲೆಗೆ ಯಾವಾಗ ಬರುತ್ತೆ, ಕೋಲಾರಿಗೆ ಯಾವಾಗ ಬರುತ್ತೆ ಅಂತೇಳಿ. ತುಮಕೂರಿಗೆ ಹೋದ ವರ್ಷನೇ ಹೇಳಿದ್ರು ಮೇ ಜೂನ್ ತಿಂಗಳಲ್ಲಿ ನೀರು ತಂದು ಕೊಡ್ತೇವೆ ಅಂತ ಹೇಳಿ. ಇವತ್ತು 1 ವರ್ಷ ಆಯಿತು. 1 ವರ್ಷ ಆದರೂ ಕೂಡ ಎತ್ತಿನೊಳೆ ಯೋಜನೆ ಇವತ್ತು ಕೂಡ ತುಮಕೂರು ಜಿಲ್ಲೆಗೆ ಹೇಮಾವತಿ ಎತ್ತಿನೊಳೆ ನೀರು ಬರಲಿಲ್ಲ ಮಾನ್ಯ ಸಭಾಧ್ಯಕ್ಷರೇ. ಇವತ್ತು ಬಡ್ಜೆಟ್ ಪುಸ್ತಕದಲ್ಲೂ ಕೂಡ ಎತ್ತಿನೊಳೆ ಬಗ್ಗೆ ಏನು ಉಲ್ಲೇಖ ಮಾಡಿಲ್ಲ. ಆದರೆ ಯಾವಾಗ ನೀರು ತರ್ತೀರಾ? ಇವಾಗ ಎಷ್ಟು ಹಣ ಖರ್ಚು ಮಾಡಿದ್ರಿ? ಒಟ್ಟು ಸುಮಾರು 10 ವರ್ಷಗಳಿಂದ ಯೋಜನೆಗೆ ಹಣ ಖರ್ಚಾಗಿದೆ ಎಷ್ಟು? ನೀರಾವರಿ ಯೋಜನೆಗಳ ಕಾಲಮಿತಿಯಲ್ಲಿ ಸಂಪೂರ್ಣ ಆಗಬೇಕು ಅನ್ನೋದು ಸರ್ಕಾರಕ್ಕೆ ಗೊತ್ತಿದೆಯಾ, ಗೊತ್ತಿಲ್ವಾ? ಇವತ್ತು ಹಾಗೆ ಗ್ರಾಮೀಣಾಭಿವೃದ್ಧಿ ಖರ್ಗೆ ಸಾಹೇಬರು ಕೂತಿದ್ದಾರೆ, 3 ವರ್ಷ ಆಯಿತು, ಒಂದು ಬಡವ್ರಿಗೊಂದು ಮನೆ ಕೊಡಲಿಲ್ಲ. ಹಿಂದೆ ಸರ್ಕಾರ ಕೊಟ್ಟಿದ್ದು ನಾವು ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ. ಜನ ಕೇಳ್ತಾರ ನಮ್ಮನ್ನು ಶಾಸಕರಾಗಿ, ನೀನು ಶಾಸಕನಾಗಿದೆ, ನೀನು ಎಷ್ಟು ಮನೆ ಕೊಟ್ಟಿದ್ಯಪ್ಪ ಅಂತ ಕೇಳ್ತಾರೆ ನಮಗೆ. ರಸ್ತೆಗಳಿಗೆ, ಗ್ರಾಮೀಣಾಭಿವೃದ್ಧಿ ರಸ್ತೆಗೆ ಹೋದ ವರ್ಷ 10 ಕೋಟಿ ಕೊಟ್ಟರು, ಫ್ಲಡ್ ಮತ್ತೆ ಡ್ಯಾಮೇಜಿಂಗ್ ಅಂತೇಳಿ. ಇಲ್ಲಿವರೆಗೂ ಅದು ಮೊದಲನೇ ಬಡ್ಜೆಟಲ್ಲಿ ಅನೌನ್ಸ್ ಮಾಡೋರು 23-24ನೇ ಬಡ್ಜೆಟಲ್ಲಿ 10 ಕೋಟಿ ಹಣನ, 2ನೇ ಬಡ್ಜೆಟಲ್ಲಿ ಅನುಷ್ಠಾನ ಕೊಡ್ತೇವೆ ಅಂತೇಳಿ ಪುನಃ ಹೇಳಿದ್ರು, ಅವತ್ತು ರಿಲೀಸ್ ಮಾಡಿದ್ರು. 2ನೇ ಬಡ್ಜೆಟ್ ಮಂಡಿಸ್ಬೇಕಾದ್ರೆ ಹಣದ ಒಂದು ಇದನ್ನ 10 ಕೋಟಿ ಕೊಡ್ತೇವೆ ಅಂತೇಳಿ. ಇದು 3ನೇ ಬಡ್ಜೆಟ್ ಮಂಡಿಸಿದ್ದಾರೆ, ಇಲ್ಲಿವರೆಗೂ 10 ಕೋಟಿ ಹಣ ಬಂದಿಲ್ಲ. 1 ಕೋಟಿ 2 ಕೋಟಿ ಬಿಡುಗಡೆ ಆಗಿದೆ. 10 ಕೋಟಿ ಹಣನ 1ನೇ ಬಡ್ಜೆಟಲ್ಲಿ 23-24ನೇ ಸಾಲಿದ ಹೇಳಿರುವಂತಹ ಬಡ್ಜೆಟಲ್ಲಿ ಮಂಡನೆ ಆಗಿರುವಂತ 10 ಕೋಟಿ ಹಣ ಇವತ್ತು ಕೂಡ ಆ ಕೆಲಸ ಸಂಪೂರ್ಣ ಆಗಲಿಲ್ಲ. ಒಂದು ಬಡವರಿಗೆ ಮನೆ ಕೊಡಕ್ಕಾಗಲಿಲ್ಲ. ಏನು ನಾವು ಯಾವ ರೀತಿ ನಮ್ಮ ಪರಿಸ್ಥಿತಿ, ವಿರೋಧ ಪಕ್ಷದವ್ರು ನಾವು ಹೇಳ್ತೇವೆ ಸರ್ಕಾರದಲ್ಲಿ ಹಣ ಇಲ್ಲ. ಕಾಂಗ್ರೆಸ್ನವ್ರ ಪಕ್ಷದವ್ರ ಪರಿಸ್ಥಿತಿ ಏನಾಗಬೇಕು? 140 ಜನ ಗೆದ್ದಿರುವಂತ ಶಾಸಕರು ಯಾವ ರೀತಿ ಮುಖ ತೋರಿಸ್ಕೊಂಡಿರ್ಬೇಕು? ಅದಕ್ಕೆ ಸಿದ್ದರಾಮಯ್ಯನವ್ರ ಬಡ್ಜೆಟ್ಗೆ ಯಾರು ಟೇಬಲ್ ಕುಟ್ಲಿಲ್ಲ. ಪರಿಸ್ಥಿತಿ ಆ ಥರ ಆಗಿದೆ. ಜನಗಳು ತಲೆ ಎತ್ತಿ ತಿರುಗಕ್ಕಾಗ್ತಿಲ್ಲ ಕ್ಷೇತ್ರಗಳಲ್ಲಿ. ನಾನು ಇವತ್ತು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳೋದಿಷ್ಟೇ, ಗ್ರಾಮೀಣಾಭಿವೃದ್ಧಿ ಏನೋ ಒಂದು ಡೆವಲಪ್ಮೆಂಟ್ ಆಗಲ್ಲ. ನನ್ನ ಕ್ಷೇತ್ರಕ್ಕೆ 3 ವರ್ಷದಲ್ಲಿ ನಾನು ಖರ್ಗೆ ಸಾಹೇಬರಿಗೆ ಹೇಳಿದೆ, ಹಿಂದೆ ಇದ್ದಂಥ ಒಬ್ಬ ಶಾಸಕರಿದ್ದಾಗ 25,000 ಕೋಟಿ ಹಣ ಕೊಟ್ಟಿದ್ರು, ಅದರಲ್ಲಿ 75 ಲಕ್ಷ ರೂಪಾಯಿ ಹಣ ಸ್ಟಾರ್ಟ್ ಆಗಿರಲಿಲ್ಲ. ಆ ಸ್ಟಾರ್ಟ್ ಆಗಿಲ್ಲ ಅಂತೇಳಿ ನಿಲ್ಲಿಸ್ಬಿಟ್ಟಿದ್ರು ಟೆಂಡರ್ ಆಗಿರೋದನ್ನ. ಆ ಹಣ ಕೊಡಿ ಸರ್ ಅಂತೇಳಿ ಖರ್ಗೆ ಸಾಹೇಬ್ರಿಗೆ ಒಂದು 50 ಸಲ ಕೇಳಿದ್ದೇನೆ, ವಿನಂತಿ ಮಾಡಿದ್ದೇನೆ, ಇಲ್ಲಿವರೆಗೂ ಇಲ್ಲ. ನಿನ್ನೆ ಹೋಗಿ ತಿರ್ಗಾ ವಿನಂತಿ ಮಾಡಿದೆ, ಆಯ್ತಪ್ಪ ಕನ್ಸಿಡರ್ ಮಾಡ್ತೀನಿ,
75 ಲಕ್ಷ ಅಂತ ಹೇಳಿದ್ರು. ನಮ್ಮ ಪರಿಸ್ಥಿತಿ ಹಿಂಗಿದೆ, 75 ಲಕ್ಷ ರೂಪಾಯಿಗೆ. ಹಿಂದೆ ಸಿದ್ದರಾಮಯ್ಯನವರು ಇದ್ದಾಗ ಆ ಥರ ಇರಲಿಲ್ಲ ಸರ್. ದಯವಿಟ್ಟು ಕ್ಷಮಿಸಬೇಕು, ತಪ್ಪು ಮಾಹಿತಿ ಹೋಗ್ಬಾರ್ದು. ತಪ್ಪಲ್ಲ, ಇಲ್ಲ, ಒಂದ್ ನಿಮಿಷ ಹೇಳ್ತೀನಿ ಸರ್. ಹೋದ ವರ್ಷದ್ದು ಅವ್ರೇನ್ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಸರ್, 2020, 21, 22, 23, 24 ಸುಮಾರು ಏನಿಲ್ಲ ಅಂದ್ರೆ 6,000-7,000 ಕೋಟಿ ರೂಪಾಯಿದು ಯಾವುದೇ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಇರಲಾರ್ದೆ ಹಿಂದಿನ ಸರ್ಕಾರಗಳಲ್ಲಿ ಅನುಮೋದನೆ ಮಾಡಿದ್ದಾರೆ. ಹೇಳ್ತೀನಿ ಕೇಳಿ ಸರ್. ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ನಮ್ಮ ಕಡೆಯಿಂದ ತಗೊಂಡಿದ್ದು PWD, MI ಮತ್ತು RDPR ಎಲ್ಲ ಸೇರಿ ಯಾವುದು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ಲೇ ಇಲ್ಲ. ಡೈರೆಕ್ಟಾಗಿ ಅಲ್ಲಿ ವಿವೇಚನಾ ಕೋಟಾ ಅಂದ್ಬಿಟ್ಟು ಮುಖ್ಯಮಂತ್ರಿಗಳ ಹತ್ರ ತಗೊಂಡು ಹೋಗ್ಬಿಟ್ಟು ಹಾಕ್ಬಿಟ್ಟಿದ್ದಾರೆ. ಆ ಫೈಲ್ಗಳೇ ಸಾಲ ಮಾಡಿ ತುಪ್ಪ ತಿಂದು ನಾವು ತೀರಿಸ್ತಾ ಇದೀವಿ. ಅದಕ್ಕೆ ಯಾವ್ದು ಅಧಿಕೃತವಾಗಿದೆ ಅನಧಿಕೃತ ನೋಡ್ಕೊಂಡು ಕೆಲವು ಆಫೀಸರ್ಸ್ ತಲೆದಂಡವನ್ನು ತಗೊಂಡು ನಾವಿವತ್ತು ಕೊಡ್ತಾ ಇದೀವಿ. ಈಗ ಅವರು ಹೇಳಿರೋದು ನಿಜ, ಕೆಲಸ ಆಗ್ಬಿಟ್ಟಿದೆ. ಖರ್ಗೆ ಸಾಹೇಬ್ರೆ 224 ಕ್ಷೇತ್ರಕ್ಕೆ ಕೊಟ್ಟಿದ್ದು ಇದು ಸ್ಪೆಷಲ್ ಗ್ರಾಂಟ್ ಅಲ್ಲ, ವಿವೇಚನಾ ಮುಖ್ಯಮಂತ್ರಿದಲ್ಲ. 224 ಕ್ಷೇತ್ರದ ಶಾಸಕರುಗಳಿಗೆ ವಿಶೇಷ ಅನುದಾನ ಶಾಸಕರಿಗೆ ಕೊಟ್ಟಿದ್ದು ಹೇಳ್ತಾ ಇರೋದು. ಮನವಿ ಮಾಡ್ಕೊಂಡಿದ್ದೀರಾ 21-22 ಹಿಂದಿನ ಸರ್ಕಾರಗಳ ತಪ್ಪನ್ನ ನಾವು ತಿದ್ದಿ ನಾವು ಅವ್ರು ಮಾಡಿ ತುಪ್ಪ ತಿಂದಿದ್ದೀರ ಅಧ್ಯಕ್ಷ. ತುಪ್ಪದ ಬಡ್ಡಿ ನಾವು ಕಟ್ತಾ ಇರೋದು. ಈಗ ನಾನು ನಿಮ್ಗೆ ನಾವು ಸಾಲ ಮಾಡಿ ರಸ್ತೆ ಮಾಡುದು, ನೀರಾವರಿ ಯೋಜನೆ ಮಾಡುದು, ನಾವು ಸಾಲ ಮಾಡಿ ಉಳ್ಳವರಿಗೆ ಫ್ರೀ ಕೊಡಲಿಲ್ಲ. ತಗೊಳ್ಳಿ, DPR ಮಾಡಿ ತಗೊಳ್ಳಿ, ಯಾರು ಬೇಡ ಅಂದಿದ್ದಾರೆ? ಸುಮ್ನೆ ಯಾವ್ದೋ CM ವಿವೇಚನಾ ಕೋಟಾ ಅಂದ್ಬಿಟ್ಟು ಪ್ರಾರಂಭ ಮಾಡ್ಬಿಟ್ಟು ಅಧ್ಯಕ್ಷರೇ ಹಂಗ್ ಮಾಡೋದ್ ತಪ್ಪಲ್ವಾ? ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಗ್ರಾಮೀಣಾಭಿವೃದ್ಧಿಗೆ, ಕೃಷಿಗೆ, ನೀರಾವರಿಗೆ ಇವತ್ತು ಎಷ್ಟು ಹಣ ಕೊಟ್ಟಿದ್ದಾರೆ? ಕೇವಲ 14 ಪೈಸೆ ಹಣ ಇಟ್ಟಿದ್ದಾರೆ. ಸಾಲಕ್ಕೆ ಎಷ್ಟು? 20 ಪೈಸೆ ಇಟ್ರೆ ಬರೀ ಕೃಷಿ, ನೀರಾವರಿ, ಗ್ರಾಮೀಣಾಭಿವೃದ್ಧಿಗೆ 14 ಪೈಸೆ ಇಟ್ಟು ಇದು ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವ ಅಭಿವೃದ್ಧಿ ಅಂತ ಹೇಳ್ತಾರೆ ಇವರು? ಯಾವ ಅಭಿವೃದ್ಧಿ ಅಂತ ಹೇಳ್ತಾರೆ ಹೇಳಿ? ಇದನ್ನ ಆತ್ಮಾವಲೋಕನ ಮಾಡ್ಕೊಳ್ಳಿ. ಖರ್ಗೆ ಸಾಹೇಬರು ಇದ್ದಾರೆ, DK ಶಿವಕುಮಾರ್ ಇದ್ದಾರೆ. ಅವ್ರೇನೋ ನಮ್ಗೆ ಹಣ ಕೊಟ್ರು, ನನಗೇನೋ ಸ್ವಲ್ಪ ರಿಪೇರ್ಸ್ ಇರೋದ್ರಿಂದ ಲಿಫ್ಟ್ ಇರಿಗೇಷನ್ ಅಲ್ಲಿ ಮತ್ತೆ ನನ್ನ ಯೋಜನೆಗಳಿಗೆ ಹಣ ಬಿಡುಗಡೆ ಮಾಡಿದ್ರು. KEB ಬಿಲ್ ಕಟ್ಟಕ್ಕಾಗಿಲ್ಲ, ಬಸ್ಕಾಂ ಬಿಲ್ಲು. ಮಾನ್ಯ ಉಪಮುಖ್ಯಮಂತ್ರಿಗಳಿದ್ದಾರೆ, ಈಗ ನೀರಾವರಿಗಳಲ್ಲಿ ನೀರು ಬಿಡ್ತಾರೆ ನಮ್ಮ ಡ್ಯಾಮ್ಗಳಿಂದ. ಆ ಸಂದರ್ಭದಲ್ಲಿ ಕರೆಂಟ್ ಬಿಲ್ ಕಟ್ಟಕ್ಕೆ ಹಣ ಇಲ್ಲ, 3 ವರ್ಷದ ಕರೆಂಟ್ ಬಿಲ್ ಕಟ್ಟಿಲ್ಲ ಲಿಫ್ಟ್ ಇರಿಗೇಷನ್ಗೆ. ಆ ಪರಿಸ್ಥಿತಿ ಇವತ್ತು ಸರ್ಕಾರದಲ್ಲಿದೆ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಬಡ್ಜೆಟ್ ಪ್ರತಿ ಪ್ರಾರಂಭದಲ್ಲಿ ಮುಖ್ಯಮಂತ್ರಿಗಳು ಕರ್ನಾಟಕದ ಅಭಿವೃದ್ಧಿ ಮಾದರಿ ಕುರಿತು ಅಂತೇಳಿ ಪ್ರಸ್ತಾಪ ಮಾಡಿದ್ದಾರೆ. ಮಾನ್ಯ ಸಭಾಧ್ಯಕ್ಷರೇ, ದೇಶದಲ್ಲಿ ಪ್ರಧಾನಿ ಮೋದಿಯವರು ಹಾಕಿರುವ ಅಭಿವೃದ್ಧಿ ಮಾದರಿಗೆ ತಮ್ಮ ಮಾದರಿ ಉತ್ತರ ಅನ್ನೋ ರೀತಿಯಲ್ಲಿ ಅವರ ಒಂದು ಪ್ರತಿಕ್ರಿಯೆ ಇದೆ ಬಡ್ಜೆಟ್ ಭಾಷಣದಲ್ಲಿ. ಮಾನ್ಯ ಸಭಾಧ್ಯಕ್ಷರೇ, ಇದು ನೋಡಿದ್ರೆ ಕರ್ನಾಟಕ ಕಳೆದ 3 ವರ್ಷಗಳಲ್ಲಿ ಮಾನ್ಯ ಸಭಾಧ್ಯಕ್ಷರೇ ಶೂನ್ಯ ಭೌತಿಕ ಅಭಿವೃದ್ಧಿಯನ್ನ ಸಾಧಿಸಿರುವುದು ಜಗತ್ತಿಗೆ ತಿಳಿದ ಸಂಗತಿ ಆಗಿದೆ. ಮಾನ್ಯ ಇಲ್ಲದೆ ಹೋದ್ರೆ ಮಾನ್ಯ ಸಭಾಧ್ಯಕ್ಷರೇ, 3 ವರ್ಷಗಳಲ್ಲಿ ಎಷ್ಟು ಡ್ಯಾಮ್ ಕಟ್ಟಿದ್ರು, ಮೇಜರ್ ಇರಿಗೇಷನ್ ಇಂದ ಎಷ್ಟು ಆಸ್ಪತ್ರೆಗಳನ್ನು ಮಾಡಿದ್ರು, ಎಷ್ಟು ಬಡವರಿಗೆ ಮನೆಗಳನ್ನು ಕೊಟ್ಟರು, ಹೊಸ ಮನೆಗಳನ್ನು, ಹಾಸ್ಟೆಲ್ಗಳನ್ನು ಕಟ್ಟಿದ್ರು. ಎಲ್ಲವನ್ನ ಉತ್ತರದಾಯಿಯಾಗಿರ್ಬೇಕಲ್ಲ ಆ ಇಲಾಖೆಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳು, ಅದನ್ನು ಹೇಳ್ಬೇಕು. ಇನ್ನೊಂದು ಮುಖ್ಯವಾದ ಮಾನ್ಯ ಸಭಾಧ್ಯಕ್ಷರೇ, ಬಡ್ಜೆಟ್ ಪುಸ್ತಕದಲ್ಲಿ ಮುಖ್ಯಮಂತ್ರಿಗಳ ಮೂಲಸೌಕರ್ಯ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಈ ವರ್ಷ ಕೇವಲ 4,000 ಕೋಟಿ ಇಟ್ಟಿದ್ದಾರೆ. ಹೋದ ವರ್ಷ ನಿಗದಿ ಮಾಡಿದ್ದಾರೆ. ಹೋದ ವರ್ಷ ಎಷ್ಟು ನಿಗದಿ ಮಾಡಿದ್ರು? 8,600 ಕೋಟಿ ರೂಪಾಯಿ ಇತ್ತು. 50% ಇವತ್ತು ಕಟ್ ಮಾಡಿಬಿಟ್ಟಿದ್ದಾರೆ. ಇದಕ್ಕೆ ಯಾಕೆ ಅಂತ ಉತ್ತರ ಕೊಡಬೇಕು ಮಾನ್ಯ ಮುಖ್ಯಮಂತ್ರಿಗಳು. ಎರಡನೇದು ಮಾನ್ಯ ಸಭಾಧ್ಯಕ್ಷರೇ, ಕಳೆದ ವರ್ಷ ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ಅಭಿವೃದ್ಧಿ ಆಗಿದೆ, ಯಾವುದಕ್ಕೆ ಎಷ್ಟು ಹಣ ಖರ್ಚಾಯಿತು, ಯಾವುದು ಆಸ್ತಿ ನಿರ್ಮಾಣ ಆಗಿದೆ, ಎಲ್ಲ ಅಂಕಿಅಂಶಗಳನ್ನ ಮಾನ್ಯ ಎಷ್ಟು ಗುರಿ ಸಾಧನೆ ಆಯಿತು ಹೋದ ವರ್ಷ ಬಡ್ಜೆಟ್ ಅಲ್ಲಿ, ಇದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹೌಸ್ಗೆ ಹೇಳಬೇಕಾಗುತ್ತೆ. ಮತ್ತೆ ವಿವಿಧ ಇಲಾಖೆಗಳಲ್ಲಿ ಉತ್ತರದಾಯಿತ್ವವನ್ನು ಮುಖ್ಯಮಂತ್ರಿಗಳು ನಿರೀಕ್ಷಿಸಬೇಕು. ಆದರೆ ಇವತ್ತು ಯಾವ ಅಧಿಕಾರಿಗಳಿಗೂ ಯಾವ ಜವಾಬ್ದಾರಿನೂ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ತೇನೆ ಮಾನ್ಯ ಸಭಾಧ್ಯಕ್ಷರೇ, ಕಳೆದ 3 ವರ್ಷಗಳಲ್ಲಿ ತಾವು ಮಾಡಿದ ಘೋಷಣೆಗಳೆಷ್ಟು, ಎಷ್ಟು ಈಡೇರಿವೆ, ಎಷ್ಟು ಎಂಬ ಲೆಕ್ಕವನ್ನು ಸದನಕ್ಕೆ ಕೊಡಬೇಕು. ಮತ್ತೆ ಅದ್ರ ಮೇಲೆ ಚರ್ಚೆ ಕೂಡ ಆಗಬೇಕು. ಮಾನ್ಯ ಸಭಾಧ್ಯಕ್ಷರೇ, ಬಡ್ಜೆಟ್ ಅಲ್ಲಿ ಮಂಡಿಸಲಾಗಿರುವಂತದ್ದು ಪಕ್ಷಿ ನೋಟದಲ್ಲಿ ಯಾವ್ಯಾವ ಘೋಷಣೆಗಳು ಎಷ್ಟೆಷ್ಟು ಸಂಪೂರ್ಣವಾಗಿದೆ ಅನ್ನೋದನ್ನು ಕೂಡ ಮುಖ್ಯಮಂತ್ರಿಗಳು ತಮ್ಮ ಭಾಷಣದಲ್ಲಿ ಹೇಳಬೇಕು. ಮಾನ್ಯ ಸಭಾಧ್ಯಕ್ಷರೇ, ಸಿದ್ದರಾಮಯ್ಯನವರು ಬಹಳ ಹಿರಿಯ ರಾಜಕಾರಣಿಗಳು, ಹಿರಿಯ ಅನುಭವಿಗಳು ಕೂಡ. ಅವರೊಂದು ಕಠಿಣ ಪರೀಕ್ಷೆಗೆ ಒಳಗಾಗಬೇಕಾಯಿತು. ಮಾನ್ಯ ಸಭಾಧ್ಯಕ್ಷರೇ, ಕಠಿಣ ಪರೀಕ್ಷೆಗೆ ಒಡ್ಕೊಂಡಿದ್ರೆ ಈಗ ಇಡೀ ದೇಶಕ್ಕೆ ಅವರು ಮಾದರಿ ಆಗಿರ್ತಿದ್ರು.
ಆದರೆ ಕರ್ನಾಟಕದ ಮಾದರಿ ಅಂದ್ರೆ ಸಾಲ ಮಾಡಿರೋದೇ ಮಾದರಿ ಆಗ್ಬಿಟ್ಟಿದೆ ಮಾನ್ಯ ಸಭಾಧ್ಯಕ್ಷರೇ. ಅದರಿಂದ ಇದು ಕರ್ನಾಟಕದ ರಾಜ್ಯದ ಪರಿಸ್ಥಿತಿ ಹೇಗಿದೆ ಅಂದ್ರಪ್ಪ, ಊಟಕ್ಕೆ ಮುಂದೆ ಕೆಲಸಕ್ಕೆ ಎನ್ನುವ ಗಾದೆ ಮಾತಿನಂತೆ ಸಾಲಕ್ಕೆ ಮುಂದೆ ಅಭಿವೃದ್ಧಿಗೆ ಹಿಂದೆ ಎಂದು ಹೇಳುವ ಹೊಸ ಗಾದೆಯನ್ನ ಕರ್ನಾಟಕದಲ್ಲಿ ನಾವು ಇಟ್ಕೋಬೇಕಾಗಿದೆ ಈ ಬಡ್ಜೆಟ್ ಮೇಲೆ. ಮಾನ್ಯ ಸಭಾಧ್ಯಕ್ಷರೇ, ಈ ಸರ್ಕಾರಕ್ಕೆ ಹೊಸ ಆಲೋಚನೆಗಳು ಇಲ್ಲ, ದೂರದೃಷ್ಟಿನೂ ಇಲ್ಲ. ಮಾನ್ಯ ಸಭಾಧ್ಯಕ್ಷರೇ, ಒಂದು ರಾಜ್ಯವನ್ನ ಅಭಿವೃದ್ಧಿಯ ಪಥದಲ್ಲಿ ಕೊಂಡೋಗ್ಬೇಕಾದ್ರೆ ಮಾನ್ಯ ಸಭಾಧ್ಯಕ್ಷರೇ ಹೊಸ ಆಲೋಚನೆ, ಹೊಸ ಮತ್ತೆ ದೂರದೃಷ್ಟಿ ಎರಡೂ ಇರಬೇಕು. ಮಾನ್ಯ ಸಭಾಧ್ಯಕ್ಷರೇ, ಈ ಬಡ್ಜೆಟ್ ನಲ್ಲಿ ಸಿದ್ದರಾಮಯ್ಯವರು ಮಂಡಿಸಿರುವಂತಹ ಬಡ್ಜೆಟ್ ನಲ್ಲಿ ಅವರಿಗೆ ವಿಪರೀತ ದಣಿವಾದಂತೆ ಕಾಣುತ್ತೆ. ಮಾನ್ಯ ಸಭಾಧ್ಯಕ್ಷರೇ, ಅವರಿಗೆ ವಯಸ್ಸಿನ ಜೊತೆಗೆ ಬಡ್ಜೆಟ್ ಮಣಿಸಿ ಕೂಡ ದಣಿವಾಗಿರ್ಬೋದು ಅಂತ ಅನಿಸುತ್ತೆ. ಮಾನ್ಯ ಸಭಾಧ್ಯಕ್ಷರೇ, ಅದಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು, ರಾಜ್ಯದ ವಿಕಾಸದ ದೃಷ್ಟಿಯಿಂದ ಇದು ಮಾರಕ, ಅದಕ್ಕೆ ಉಪಮುಖ್ಯಮಂತ್ರಿಗಳು ಹೊಸ ರಕ್ತಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಒಂದು ಹೇಳ್ತಿರ್ಬೋದು. ಮಾನ್ಯ ಸಭಾಧ್ಯಕ್ಷರೇ, ಗ್ಯಾರಂಟಿ ಮರುಚಿಂತನೆ ಬೇಕಿತ್ತು. ಈ ಗ್ಯಾರಂಟಿ ಅನ್ನೋದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಏನಾದರೂ ಬಡ್ಜೆಟ್ ಅಲ್ಲಿ ಹೇಳ್ತಾರೆ ಅಂದ್ಕೊಂಡಿದ್ದು. ಮಾನ್ಯ ಸಭಾಧ್ಯಕ್ಷರೇ, ಕರ್ನಾಟಕದಲ್ಲಿ ನೀರಾವರಿ, ರಸ್ತೆ, ಶಿಕ್ಷಣ, ಆರೋಗ್ಯ ಈ ವಿಚಾರದಲ್ಲಿ ದೇಶಕ್ಕೆ ಮಾದರಿಯಾಗಿದ್ದ ಒಂದು ಕಾಲ ಇತ್ತು. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಈ ಬಡ್ಜೆಟ್ ನಲ್ಲಿ ಮುಖ್ಯಮಂತ್ರಿಗಳು ಬರೀ ಗ್ಯಾರಂಟಿ ಯೋಜನೆಗೆ 51,034 ಕೋಟಿ ಇರಿಸಿದ್ದು ನೋಡಿದ್ರೆ, ಉಳ್ಳವರಿಗೆ ಇಂಥ ಯೋಜನೆಗಳು ಲಾಭ ಸಿಗಬಾರ್ದು ಅಂತೇಳಿ ಎಲ್ಲರೂ ಕೂಡ ಕಾಂಗ್ರೆಸ್ನವ್ರು ಹೇಳಿದ್ದಾರೆ. ಅಲ್ಲಿ ನಮ್ಮ BR ಪಾಟೀಲ್ರು ಕೂತಿದ್ದಾರೆ, ಅವರು ಹೇಳಿದ್ದಾರೆ. RV ದೇಶಪಾಂಡೆ ಅವರು ಇದ್ರು, ಅವರು ಹೇಳಿದ್ದಾರೆ. NY ಗೋಪಾಲ್ ಕೃಷ್ಣ ಅವರು ಹೇಳಿದ್ದಾರೆ. ರಾಯರೆಡ್ಡಿ ಅವರು ಹೇಳಿದ್ದಾರೆ ಈ ಯೋಜನೆ ಬಗ್ಗೆ ಮರುಚಿಂತನೆ ಆಗಬೇಕು ಅಂತ ಹೇಳಿ. ನಾನು ಕೂಡ ಹೋದ ಅಧಿವೇಶನದಲ್ಲಿ ಭಾಷಣ ಮಾಡ್ಬೇಕಾದ್ರೆ ಹೇಳಿದೆ, ಜಾರ್ ಸಾಹೇಬ್ರು ಇಲ್ಲಿ ಕೂತಿದ್ರು, ಅವರು ನನ್ನ ಅಭಿಪ್ರಾಯ ಉಳ್ಳವರಿಗೆ ಕೊಡಬಾರ್ದು ಅಂತೇಳಿ. ಆದರೆ ಸಿದ್ದರಾಮಯ್ಯನವರು ಯಾರ ಮಾತನ್ನು ಕೇಳೋ ತರ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ, ಯಾಕೆ ಅಂತ ಗೊತ್ತಿಲ್ಲ, ತಾವು ನಡೆದಿದೆ ದಾರಿ ಎನ್ನುವಂತೆ ಅವರು ನಡೆದುಕೊಳ್ತಿದ್ದಾರೆ. ಅದರಿಂದ ಅವರಿಗೆ ಏನು ನಷ್ಟ ಆಗಲ್ಲ. ಮಾನ್ಯ ಸಭಾಧ್ಯಕ್ಷ, ಸಿದ್ದರಾಮಯ್ಯನವರಿಗೆ ಏನು ನಷ್ಟ ಆಗಲ್ಲ. ಆದರೆ ಕರ್ನಾಟಕದ ಆರ್ಥಿಕ ಸ್ಥಿತಿ ದಿಕ್ಕೆಟ್ಟು ದಿವಾಳಿ ಆಗ್ಬಿಟ್ಟಿದೆ. ಮಾನ್ಯ ಸಭಾಧ್ಯಕ್ಷರೇ, ಅದಕ್ಕೆ ನಾನು ಒಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳೋದಕ್ಕೆ ಒಂದು ಸಲಹೆ. ಮಾನ್ಯ ಮುಖ್ಯಮಂತ್ರಿಗಳೇ, ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿದ್ದಂಥ ನರೇಂದ್ರ ಮೋದಿಯವರು 2013ರಲ್ಲಿ ಒಂದು ಪ್ರೈಮ್ ಮಿನಿಸ್ಟರ್ 2015ರಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತಾರೆ, ಯಾರ್ಯಾರು ಈ LPG ಗ್ಯಾಸ್ ಇದೆಯಲ್ಲ ಮಾನ್ಯ ಸಭಾಧ್ಯಕ್ಷ, ಸಬ್ಸಿಡಿ ಪಡಿತಿದ್ದವ್ರಿಗೆ ಎಲ್ಲರೂ ವಾಪಸ್ ಕೊಡಬೇಕು ಅಂತೇಳಿ ಉಳ್ಳವರು. ತಕ್ಷಣ ಅದಕ್ಕೆ ಪ್ರತಿಕ್ರಿಯೆ ಕೊಡಿಸಿ ಸುಮಾರು 1 ಕೋಟಿ ಜನ ವಾಪಸ್ ಕೊಡ್ತಾರೆ. ಮಾನ್ಯ ಸಭಾಧ್ಯಕ್ಷರೇ, ಒಂದು ಹ್ಯಾಶ್ ಟ್ಯಾಗ್ ಹಾಕ್ತಾರೆ, ಯಾರ್ಯಾರು ಗಿವ್ ಇಟ್ ಅಪ್ ಅಂತ, ಯಾರ್ಯಾರು LPG ಗ್ಯಾಸ್ಗಳನ್ನು ಅನುಕೂಲಸ್ಥರು ಪಡ್ಕೊಂಡಿದ್ರೆ ವಾಪಸ್ ಕೊಡಬೇಕು ಅಂತ. ಇಮ್ಮಿಡಿಯೇಟ್ ಆಗಿ ಮಾನ್ಯ ಸಭಾಧ್ಯಕ್ಷರೇ, ಒಂದೇ ವರ್ಷದಲ್ಲಿ 1 ಕೋಟಿ ಜನ ವಾಪಸ್ ಕೊಡ್ತಾರೆ. ಅದರದ್ದು ಎಷ್ಟು ಕೋಟಿ ಉಳಿತಾಯ ಆಗುತ್ತೆ ಅಂದರೆ 5,178 ಕೋಟಿ ಅದರಿಂದ ಸರ್ಕಾರಕ್ಕೆ ಉಳಿತಾಯ ಆಗುತ್ತೆ. ಅದಕ್ಕೆ ಅದು ಮಹಿಳಾ ಸಬಲೀಕರಣ ಅಂತ ಅನ್ಕೊಂಡಿದ್ದೇವೆ ನಾವು. ಆದರೆ ನರೇಂದ್ರ ಮೋದಿಯವರ ಒಂದು ಉಚಿತವಾಗಿ ಅಡಿಗೆ ನೀರಿನ ಸಂಪರ್ಕವನ್ನ ಬಿಟ್ಕೊಟ್ಟು ಅದನ್ನೆಲ್ಲರಿಗೂ ಬಡವರು ಕೊಟ್ಟರು. ಅವರು ಸುಮಾರು ಏನು 1 ಕೋಟಿ ಜನ ಬಿಟ್ಕೊಟ್ರು ಉಳ್ಳವರು, ಅಷ್ಟು ಜನ ಬಡವ್ರಿಗೆ ಅದನ್ನ ಕೊಡಕ್ಕೆ ಸಾಧ್ಯ ಆಯಿತು. ಆದರೆ ನಮ್ಮ ಸಿದ್ದರಾಮಯ್ಯನವರಿಗೆ ಇವತ್ತು ಅದನ್ನ ಹೇಳೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ. ಯಾವುದೇ ಒಬ್ಬ ನಾಯಕ ಹೇಳಿದ್ರೆ ಅದಕ್ಕೆ ವಿಶ್ವಾಸ ಇರಬೇಕು, ಆ ಮಾತಿನಲ್ಲಿ ಮತ್ತೆ ಕ್ರೆಡಿಬಿಲಿಟಿ ಇರಬೇಕು, ವರ್ಚಸ್ಸು ಮತ್ತು ವಿಶ್ವಾಸ ಎರಡೂ ಇರಬೇಕು. ಸಿದ್ದರಾಮಯ್ಯನವ್ರಿಗೆ ಏನು ಭಯ ಅಂದ್ರೆ, ನಾನು ಹೇಳಿದ್ರೆ ವಾಪಸ್ ಕೊಡ್ತಾರಾ ಇಲ್ವಾ ಜನ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಇದೆ. ಕ್ರೆಡಿಬಿಲಿಟಿ ನನಗಿದೆಯಾ ಅಂತೇಳಿ. ಯಾಕೆಂದ್ರೆ ಸಿದ್ದರಾಮಯ್ಯನವರು ಯಾವಾಗಲೂ ಕೂಡ ತುಷ್ಟೀಕರಣ ರಾಜಕಾರಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾರೆ. ಕರ್ನಾಟಕದ ಅಭಿವೃದ್ಧಿಗಿಂತ ತುಷ್ಟೀಕರಣ ರಾಜಕಾರಣಕ್ಕೆ ಹೆಚ್ಚು ಒತ್ತು ಕೊಡೋದ್ರಿಂದ ಜನ ಅದನ್ನು ಬಿಟ್ಕೊಡ್ತಾರೋ ಇಲ್ವೋ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆಗಿ ಉಳ್ಕೊಂಡ್ಬಿಟ್ಟಿದೆ. ಅದಕ್ಕೆ ಇವತ್ತು ಧೈರ್ಯವಾಗಿ ಇರುವಂತ ಎಲ್ಲ ಸಚಿವರು ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ, ಮತ್ತೆ ಕಾಂಗ್ರೆಸ್ ಶಾಸಕರಿದ್ದಾರೆ. ನಾನು ಎಲ್ರಿಗೂ ವಿನಂತಿ ಮಾಡೋದು, ಉಳ್ಳವರಿಗೆ ಗ್ಯಾರಂಟಿ ಯೋಜನೆಗಳನ್ನ ವಾಪಸ್ ತಗೊಂಡು ಒಂದು 30,000 ಕೋಟಿ ಬಂದ್ರು ಅದನ್ನು ಅಭಿವೃದ್ಧಿಗೆ ಕೊಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಇನ್ನೊಂದು, ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ನಿಂತಲ್ಲೇ ನಿಂತ್ಬಿಟ್ಟಿದೆ. ಇದು ನಿಂತು ನೀರಾಗ್ಬಿಟ್ಟಿದೆ. ಇದು ನಿಂತು ನೀರಾಗಿರೋದ್ರಿಂದ ನಾನು ಅಭಿವೃದ್ಧಿ ಪಥದಲ್ಲಿ ತೆಗೆದುಕೊಂಡು ಹೋಗ್ಬೇಕು. ಇದಕ್ಕೆ ಅಭಿವೃದ್ಧಿ ಪಥದಲ್ಲಿ ತಗೊಂಡು ಹೋಗ್ಬೇಕು ಅಂದ್ರೆ ಈ ಗ್ಯಾರಂಟಿ ಯೋಜನೆಗಳನ್ನ ಮರುಪರಿಷ್ಕರಣೆ ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ಆದ್ರೆ ಗ್ಯಾರಂಟಿ ಯೋಜನೆಗಳ ಹಣವನ್ನ ಉಳಿಸಿದ್ರೆ. ಸುರೇಶ್, ನೀನು ಬಹಳ ಸೀನಿಯರ್ MLA ಇದೆಯಾ, ನಮ್ಮ ಫಾರ್ಮರ್ ಡೆಪ್ಟಿ CM ಇದ್ದಾರೆ, ನೀವೆಲ್ಲ ಸೇರಿ ನಿಮ್ಮ ಅಭಿಪ್ರಾಯ ಹೇಳ್ತಾ ಇದ್ದೀರಿ ಅಸೆಂಬ್ಲಿಲಿ. ಒಂದು ಪಾರ್ಟಿಯಿಂದನೇ ಒಂದು ತೀರ್ಮಾನ ಹೇಳ್ಬಿಡಿ, ನಮಗೆ ಈ ಗ್ಯಾರಂಟಿಗಳನ್ನ ದಯವಿಟ್ಟು ವಿಡ್ರಾ ಮಾಡಿ ಮರುಪರಿಶೀಲನೆ ಮಾಡಿ ಅಂತ ನೀವು ನಮ್ಗೆ ಹೇಳಿ ಅಸೆಂಬ್ಲಿಲಿ. ಆಮೇಲೆ ಅಫಿಷಿಯಲ್ ಆಗಿ ನಾವು ತೀರ್ಮಾನ ಮಾಡೋಣ, ಒಂದು ಆಮೇಲೆ ಚರ್ಚೆ ಮಾಡೋಣ. ಯಾಕೆಂದ್ರೆ ನಿಮ್ಮ ಅಭಿಪ್ರಾಯ ಒಂದು ಪಕ್ಷದ ಅಭಿಪ್ರಾಯ, ನಿಮ್ಮ ಪಕ್ಷದ ಅಭಿಪ್ರಾಯ. ಅದಕ್ಕೆ ನೀವೇನು ಹೇಳ್ತೀರಿ ಅದಕ್ಕೆ ಬಗ್ಗೆ ನಾವು ಆಲೋಚನೆ ಮಾಡೋಣ. ನೀವು ಹೇಳೋದನ್ನು ನಾವು ಸರಿ ಇಲ್ಲ ಅಂತ ಹೇಳಕ್ಕಾಗಲ್ಲ. ಸೊ ಅದಕ್ಕೆ ನೀವು ಒಂದು ಆದಷ್ಟು ಈ ಬಜೆಟ್ ಅಲ್ಲೇನೆ
ಹೇಳ್ಬಿಟ್ರೆ ಗ್ಯಾರಂಟಿ ಸ್ಕೀಮ್ ಬೇಡ ಅನ್ನೋದು ಮರುಪರಿಶೀಲನೆ ಮಾಡಿ ಅಂತ ಹೇಳಿದ್ರೆ ದೆನ್ ನಾವು ಕೂತ್ಕೊಂಡು ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಅಲ್ಲ ಸರ್, ನೀವು ಕೋಳಿ ಕೇಳಿ ಮೆಣಸು ಕರ್ದಂಗ ಇದೆ ಸರ್ ಈಗ. ಅಲ್ಲ, ಕೋಳಿ ಕೇಳಿ ಮಣ್ಣು ಸರಿತಾರಲ್ಲ ಹಂಗಿದೆ. ಅಲ್ಲ ಸರ್, ನೀವು ಮಾಡ್ಕೊಂಡಿರೋದು ಸರ್ ಇದು. ನಾವು ಹೇಳಿದ್ದು ಗ್ಯಾರಂಟಿ ಕೊಡಿ ಅಂತ, ನೀವು ಇಷ್ಟಪಟ್ಟು ಮಾಡ್ಕೊಂಡಿದ್ದೀರಾ. ಕಷ್ಟಪಟ್ಟು ತೆಗೀರಿ ಸರ್. ಈಗ ಸುರೇಶ್, ನಾವು ಕೊಟ್ಟು ಅನೌನ್ಸ್ಮೆಂಟ್ ಮಾಡಿದಾಗ ಇಲ್ಲಿಗೆ ಬಂದ ತಕ್ಷಣ ನೀವು ಹೇಳಿದ್ರಿ ಯಡಿಯೂರಪ್ಪ ಗೊತ್ತಾ, ಒಂದು ಕಾಳು ಕಡಿಮೆ ಆದ್ರೂ ಬಿಡುದಿಲ್ಲ ಅಂತ ಅಂದ್ರು. ಆಯ್ತು, ತಿರ್ಗಾ 5 ಗ್ಯಾರಂಟಿನೂ ಕೊಡ್ಲೇಬೇಕು, ಅದು ಕಡಿಮೆ ಆಯ್ತು, ಇದು ಕಡಿಮೆ ಆಯ್ತು, ಅದು ಕೊಡ್ಲಿ, ಇದು ಕಡಿಮೆ, ಅದಕ್ಕೆ 6 ತಿಂಗಳಲ್ಲಿ ಎಲ್ಲ ಕೊಟ್ಬಿಟ್ಟು ನೀವು ಹೇಳ್ದಂಗೆ. ಸೊ ನಿಮ್ಮ ಮಾತು ಕೇಳಿದೀವಿ ನಾವು. ಈಗ ಅಸ್ಸಾಮಲ್ಲಿ ನಾನು ಹೋಗಿದ್ದೆ. ಅಸ್ಸಾಮಲ್ಲಿ ಹೆಂಗ್ ಗೊತ್ತಾ, ಗ್ಯಾರಂಟಿ ಯಾರು ಕೊಡ್ತಾ ಇದ್ದಾರೆ ಗೊತ್ತಾ, ಯಾರು ಬಿಜೆಪಿ ಕಾರ್ಯಕರ್ತರಿದ್ದಾರೆ ಅವ್ರಿಗೆ ಮಾತ್ರ ಬೆನಿಫಿಷಿಯರಿ, ಬೇರೆಯವ್ರಿಗೆ ಕಾಂಗ್ರೆಸ್ ಅವ್ರಿಗಿಲ್ಲ. ಅಲ್ಲಿ ಅದಕ್ಕೆ ಚಾರ್ಜ್ ಜಿಪಿಟಿ ಹೇಳಿದಿರಲ್ಲ ನೀವು, ಚಾರ್ಜ್ ಜಿಪಿಟಿ ಆಗದೆ ಕರ್ನಾಟಕ ಮಾದರಿ ಮಾಡಬೇಕು ಅಂತ ಹೇಳಿ ನೀನ್ ಹಾಕೋ. ಅದಕ್ಕೆ ನೀವು ಚಾರ್ಜ್ ಜಿಪಿಟಿ ನೀನ್ ಹಾಕೋ, ಹೌ ಟು ವಿನ್ ಗುಜರಾತ್ ಎಲೆಕ್ಷನ್ ಅಂತ ನೀನ್ ಹಾಕೋ. ಅದ್ ಬರಲಿಲ್ಲ ನೋಡು, ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿ ಬಂದಿರೋದು. ಈಗ ಅದ್ ಬಿಡೋದು ಬೇಡ, ಅದೇನಾಗ್ತದೆ ಅದ್ ನಾವು ಮಾಡ್ಕೊಳ್ತೀವಿ. ನೀನ್ ಹೇಳ್ತದೆ ಈಗ ಗ್ಯಾರಂಟಿ ವಿಚಾರ ನಾವು ಹಿಂದೆನೂ ನಾವು ಮಾಡಿದೀವಿ, ವಿ ಹ್ಯಾವ್ ಇಂಪ್ಲಿಮೆಂಟೆಡ್. ಹೇಳತ್ತಲ್ಲಿ ಉಳ್ಳವ್ರಿಗೆ, ಈಗ ಗೌರ್ಮೆಂಟ್ ಆಫೀಸರ್ಸ್ಗೆ, ಬೇರೆಯವ್ರಿಗೆ ಎಲ್ಲ ದೇರ್ ಇಸ್ ನಾಟ್ ನೆಸೆಸಿಟಿ. ಒಪ್ಕೊಳ್ತೀನಿ, ಕೆಲವರೆಲ್ಲ ಬಸ್ಸಲ್ಲಿ ಬರೋರಿಗೆ ಮತ್ತೊಂದಕ್ಕೆಲ್ಲ ನೆಸೆಸಿಟಿ ಇಲ್ಲ, ಬೇಕಾದಷ್ಟು ಏನೋ ಯಜಮಾನರಿಂದ ಒಂದು ಡಿಸಿಷನ್ ತಗೋಬಿಟ್ಟಿದೀವಿ ನಾವು. ಓಕೆ, ಬೇರೆ ಬೇರೆ ಸಜೆಷನ್ಸ್ ಬರ್ತಾ ಇದೆ. ಆಸ್ ಎ ಪಾರ್ಟಿ, ಒಂದು ಪೊಲಿಟಿಕಲ್ ಪಾರ್ಟಿ, ನೀವು ಒಂದು ತೀರ್ಮಾನಕ್ಕೆ ಬನ್ನಿ, ವಿಲ್ ಡಿಸ್ಕಸ್ ಆನ್ ದಟ್. ನಿನ್ನೇನು ಕೂಡ ಮುಖ್ಯಮಂತ್ರಿಗಳಿಗೆ ಅದೇ ಹೇಳಿದೆ ಸರ್. ಅಲ್ಲಿ ಹೋದಾಗ ನಾನು ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಹೇಳಿದ್ದೀನಿ, ಪಕ್ಕದ ಮಾತ್ರ ಬೇಡ, ಅಲ್ಲ ಮರುಚಿಂತನೆ ಮಾಡಿ ಸರ್. ಇದು ಡಿಮ್ ಲೈಟ್ ಮೀಟಿಂಗು, ಡೇ ಲೈಟ್ ಮೀಟಿಂಗು, ಬೇರೆ ಬೇರೆ ಮೀಟಿಂಗ್ ಅಲ್ಲೆಲ್ಲ ಬೇಡ, ನಮ್ಗೆ ಅಭ್ಯಾಸ ಏನು ಬೇಡ. ಏನಿದ್ರು ಸಭೆ, ಜನ, ದೇಶ ನೋಡ್ಬೇಕು. ಅದೇ ಅಫಿಷಿಯಲ್ ನೋ ಈಸ್ ಎನ್ ಎಕ್ಸ್ಪೀರಿಯನ್ಸ್ ಮ್ಯಾನ್. ಏನ್ ನಾವು ಕೊಟ್ಟಿದ್ದೆಲ್ಲ ನೀವು ಇಂಪ್ಲಿಮೆಂಟ್ ಮಾಡಂಗ್ ಹೇಳ್ತೀರಾ. ನೀವು 74 ಲಕ್ಷ ಕೊಡಕ್ಕೆ 3 ವರ್ಷ ಆದ್ರೂ ಕೊಟ್ಟಿಲ್ಲ ಸರ್. ನೀವು ಏನ್ ಸರ್ ಹಿಂಗ್ ಹೇಳ್ತೀರಾ? ಮಾಡಪ್ಪ, 76 ಕೋಟಿನೇ ಕೊಡೋಣ, ಮಾಡು. ಆಯ್ತು ಸರ್. ಇಲ್ಲ, ನಾನೇನ್ ಹೇಳ್ತಾ ಇದ್ದೀನಿ ಸರ್, ಅಫಿಷಿಯಲ್ ಅಂದ್ರೆ ಲೆಟ್ ಇಟ್ ಬಿಕಮ್ ಯುವರ್ ಪಾರ್ಟಿ ಸ್ಟ್ಯಾಂಡ್. ನಾವು ನಿಮ್ ಲೆಟರ್ ಕೊಡಿ ಅಂತ ಹೇಳ್ತಾ ಇಲ್ಲ. ಬಿಜೆಪಿ ಅವರ ಅಫಿಷಿಯಲ್ ಸ್ಟ್ಯಾಂಡ್ ಇರ್ಲಿ, ವಿಡ್ರಾ ದ 5 ಗ್ಯಾರಂಟೀಸ್. ಅಲ್ಲ, ನೀವು ಬಂದಿದ್ದೀರಲ್ಲ, ಐ ವಿಲ್ ಅಪ್ರಿಶಿಯೇಟ್ ಇಟ್. ಅಲ್ಲ, ಒಳ್ಳೆ ಈಗ ನೀವು ಸದನದಲ್ಲಿ ಹೇಳ್ತಾ ಇದ್ದೀರಾ, ರೆಕಾರ್ಡ್ ಆಗ್ತಾ ಇದೆ, ನೀವು ಮಾತ್ರಿಗೆ ಭದ್ರ ಅಂತಾನೆ ಅನ್ಕೋತೀವಿ. ನಾನ್ ಬದ್ಧ ಆಗಿದ್ದೀನಿ ಸರ್. ಅದೇ ಆಮೇಲೆ ಎಲ್ಲರೂ ಅದೇ ಸಪೋರ್ಟ್ ಮಾಡಿದೆ. ಅಫಿಷಿಯಲ್ ಆಗಿ ಒಂದ್ ಸರಿ ಹೇಳ್ಬಿಡಿ ಬಿಜೆಪಿ ಅವರು, ಬಡವರಿಗೆ 50 ಕೋಟಿ 25 ಕೋಟಿ ಆರ್ಥಿಕ ಸ್ಥಿರತೆ ಬೇಡ, ಬಡವರಿಗೆ ಅಫಿಷಿಯಲ್ ಸ್ಟ್ಯಾಂಡ್ ಅಂತ ಡಿಕ್ಲೇರ್ ಸುರೇಶ್ ಗೌಡ್ರು ಆಯ್ತು. ಪ್ರಿಯಾಂಕ ಫಿನಿಶ್. ಅದರಿಂದ ಇವತ್ತು ಹೇಳಿದ್ದಾರೆ, ಮತ್ತೆ ನಿಮ್ಮ ಶಂಕರ್ ಆರ್ಥಿಕ ಸಲಹೆಗಾರ ಹೇಳಿದ್ದಾರೆ. ಆಯ್ತು, ಅಫಿಷಿಯಲ್ ಆಗಿ ಹೇಳ್ಬಿಡಿ. ಈಗ ಮಾನ್ಯ ಸಭಾಧ್ಯಕ್ಷರೇ, ಈಗ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 3 ವರ್ಷ ಆಯ್ತು. ಸರ್ಕಾರ ಬರೋದಕ್ಕಿಂತ ಮುಂಚೆ ನಮ್ಮ ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಗ್ಲಾಸ್ ಹಾಕೊಂಡು ನಮ್ಮ ಯೋಜನೆ, ನೀರಾವರಿ ಯೋಜನೆ, ಮೇಕೆದಾಟು ಜೋರ್ ಪಾದಯಾತ್ರೆ, ಏನು SOP ಎಲ್ಲ ವೈಲೇಷನ್ ಮಾಡಿ ಕರೋನಾ ಟೈಮಲ್ಲಿ ವಾಕಿಂಗ್ ಪಾದಯಾತ್ರೆ ಮಾಡಿದ್ರು. ನಾವು ತಂದೆ ತರ್ತೀವಿ ಅಂತ. ಇವತ್ತು ಬಡ್ಜೆಟಲ್ಲಿ ಯಾಕೆ ಘೋಷಣೆ ಮಾಡಿಲ್ಲ? ನೀರಾವರಿ ಯೋಜನೆ ಬಗ್ಗೆ ಜಲಸಂಪನ್ಮೂಲ ಸಚಿವರು ಇಲ್ಲೇ ಇದ್ದಾರೆ. ಎಷ್ಟು ಯೋಜನೆಗಳು ನೀರಾವರಿಗೆ ಇವತ್ತು ಎತ್ತಿನೊಳೆ, ಎಷ್ಟು ವರ್ಷ ಬೇಕು ಒಂದು ಯೋಜನೆ ಅನುಷ್ಠಾನ ಆಗಬೇಕು ಅಂತ? ರೈತರು ಬಾಯಲ್ಲಿ ನೀರು ಬಂತು, ಬೆವರು ಬಂತು, ಎಲ್ಲ ಬಂತು, ನಡೆದವ್ರದೆಲ್ಲ ಕಾಲು ನೋವು ಬಂತು. ಯಾಕೆ ಯೋಜನೆಗಳಾಗಲಿಲ್ಲ? ಓಕೆ, ಅಲ್ಲ, ಯಾವಾಗ ಮಾಡ್ತಾರೆ? ಇನ್ನು 2 ವರ್ಷ ಇದೆ ಇನ್ನು ಅಧಿಕಾರ. ಈ ಬಡ್ಜೆಟ್ ಅಲ್ಲಿ ಮುಗೀತು. ಈ ಬಡ್ಜೆಟ್ ಅಲ್ಲಿ ಏನು ಹೇಳಿದ್ರು? ಸಿದ್ದರಾಮಯ್ಯನವರು ಹೋದ್ ಬಡ್ಜೆಟ್ ಅಲ್ಲಿ ಹೇಳಿದ್ರು, UKP ಯೋಜನೆ ಅಡಿ 3ನೇ ಹಂತಕ್ಕೆ 1 ಲಕ್ಷ ಕೋಟಿ ಹಣ ತರ್ತೀವಿ, ಸಂಪೂರ್ಣ ಮಾಡ್ತೇವೆ, ಆಲ್ಮಟ್ಟಿ ಡ್ಯಾಮ್ ಎತ್ತರ ಮಾಡ್ತೇವೆ, ನೀರಾವರಿ ಯೋಜನೆಗಳನ್ನ ಮಾಡ್ತೇವೆ, 200 TMC ನೀರನ್ನ ಉಳಿತಾಯ ಮಾಡ್ತೇವೆ ಅಂತ ಹೇಳಿದ್ರು. ಯಾಕೆ ಬಡ್ಜೆಟ್ ಅಲ್ಲಿ ಹೇಳಿಲ್ಲ ಮಾನ್ಯ ಸಭಾಧ್ಯಕ್ಷರೇ? ಇದು ದೇಶಕ್ಕೆ ಮಾದರಿ. ಅಮೃತ್ ಸೇನ್ ಯಾರ್ಯಾರನ್ನ ಬಸವಣ್ಣ ಎಲ್ಲರನ್ನು ಕೋಟ್ ಮಾಡಿದ್ರು. ನಂದು ಸರ್ಕಾರ ಸುಭದ್ರವಾಗಿದೆ, ಆರ್ಥಿಕವಾಗಿ ಬಲಿಷ್ಠವಾಗಿದೆ. ಎಲ್ಲಿದೆ ಮಾನ್ಯ ಸಭಾಧ್ಯಕ್ಷ? ಯಾಕೆ ಒಬ್ಬರು ಚಪ್ಪಾಳೆ ತಟ್ಟಲಿಲ್ಲ, ಮೇಜ್ ಕುಟ್ಲಿಲ್ಲ? ಬಡ್ಜೆಟ್ ಮಂಡಿಸ್ಬೇಕಾದ್ರೆ ಒಬ್ಬ ಕಾಂಗ್ರೆಸ್ ಸದಸ್ಯ ಮೇಜ್ ಕುಟ್ಲಿಲ್ಲ. 3.5 ಗಂಟೆ 4 ಗಂಟೆ ಪಾಪ ಇಡೀ ವಯಸ್ಸಿನಲ್ಲಿ ಕೂತ್ಕೊಳ್ಳಿ ಅಂದ್ರು ಕೂತ್ಕೊಳ್ಳಿಲ್ಲ ಅವ್ರು. ನಾನು ಇನ್ನೂ ಗಟ್ಟಿ ಆಗಿದ್ದೀನಿ, ಇನ್ನೂ 2 ವರ್ಷ ನಾನೇ ಬಡ್ಜೆಟ್ ಮಂಡಿಸು ಅಂತ ಛಲದಿಕ್ಕ ವಿಕ್ರಮಾದಿತ್ಯನ ತರ ನಿಂತ್ಕೊಂಡು ಮಾತಾಡಿದ್ರು. ಎಲ್ಲಿದೆ ಬಡ್ಜೆಟ್ ಅಲ್ಲಿ ತೋರಿಸ್ಬೇಕಲ್ಲ ಅದನ್ನ. ಮಾನ್ಯ ಸಭಾಧ್ಯಕ್ಷರೇ, ಬರ್ತೇನೆ.
ಇವತ್ತು ಎತ್ತಿನಹೊಳೆಗೂ ಏನಿಲ್ಲ. ಇವತ್ತು ಮನ್ರೇಗಾ ಎಲ್ಲ ನಮ್ಮ ಇವರಿದ್ದಾರೆ, ಗಾಂಧೀಜಿ ಫೋಟೋಸ್ನ ಬಳಸ್ಕೊಂಡು ಯೋಜನೆಗಳ ಬಗ್ಗೆ ಬೀದಿಗಿಳಿದು ಹೋರಾಟ ಮಾಡೋರು ಕಾಂಗ್ರೆಸ್ನವರು. ಎಲ್ಲಿದೆ ಗ್ರಾಮೀಣಾಭಿವೃದ್ಧಿ ಮಹಾತ್ಮ ಗಾಂಧೀಜಿ ಯೋಜನೆ ಅಡಿ ಒಂದು 10,000 ಕೋಟಿ ಯಾರು ಇಡಬೇಕಾಗಿತ್ತಲ್ಲ. ಪ್ರಿಯಾಂಕಾ ಖರ್ಗೆ ಅವರು ಬಹಳ ಇನ್ಫ್ಲೂಯೆನ್ಸ್ಡ್ ಮ್ಯಾನ್. ಅದಿರ್ಲಿ ಸರ್, ಬರೋಣ. ನಿಮ್ದು ಹೇಳಿ ಸರ್, ನಮ್ದು ಬೈರಿ ಸರ್. ನೀವು ನಮ್ದು ಏನಿದೆ ಟೀಕೆ ಮಾಡಿ ಸರ್, ಸ್ವಾಗತ ಮಾಡ್ತೀವಿ. ಮುಂದುವರಿಸಿ. ಇವತ್ತು ಮನ್ರೇಗಾಗೆ ಗಾಂಧೀಜಿ ಬಗ್ಗೆ ಬಹಳ ಪ್ರೀತಿ ಕಾಂಗ್ರೆಸ್ನವ್ರಿಗೆ. ಅದು ಅವ್ರಿಗೆ ಎಷ್ಟು ಪ್ರೀತಿ ಇದೆ ಅಂತ ದೇವ್ರಿಗೆ ಗೊತ್ತು, ನನಗೆ ಗೊತ್ತಿಲ್ಲ. ಅವ್ರ ಮೇಲೆ ಬಹಳ ಪ್ರೀತಿ ಇದ್ರೆ ತರಬೇಕಾಗಿತ್ತಲ್ಲ, ಯಾಕೆ ತರಲಿಲ್ಲ? ಗಾಂಧೀಜಿ ಮಹಾತ್ಮ ಗಾಂಧೀಜಿ ಯೋಜನೆ ಬಗ್ಗೆ ಏನು ಹೇಳಿಲ್ಲ ಅವರು. ಎಲ್ಲಿದೆ ಎಲ್ಲಿದೆ ನಿಮ್ VBG ಗ್ರಾಮ್ಜಿನಲ್ಲಿ ಇನ್ನೂ ರೂಲೇ ಫ್ರೇಮ್ ಆಗಿಲ್ಲ. ನಾವೇನು ಯಾವ ರಾಜ್ಯದಲ್ಲೂ ಕೂಡ ಏನ್ ಮಾಡಬೇಕು ಉದ್ಯೋಗ ಖಾತ್ರಿ ಬಗ್ಗೆ ಕೇಂದ್ರ ಸರ್ಕಾರದಿಂದ ನಿರ್ದೇಶನನೇ ಬಂದಿಲ್ಲ. ನಾವು ಕೂಡ ಹಿಂದಿನ ಏನ್ ನಮ್ಮ ಮನ್ರೇಗಾ ಇದೆ ಅದಕ್ಕೆ ಎಷ್ಟು ಅಲೋಕೇಶನ್ ಬೇಕಾಗಿದೆ ನಮ್ದು ಅಷ್ಟು ಇಟ್ಟಿದ್ದೀವಿ. ವಿಶೇಷ ನಿಮ್ಮ ಕೇಂದ್ರ ಸರ್ಕಾರದ VB ಗ್ರಾಮ್ಜಿ ರೂಲ್ಸ್ ಯಾವಾಗ ಬರುತ್ತೆ, ಅನುಷ್ಠಾನ ಯಾವಾಗ ಮಾಡಬೇಕು? 12 ಕೋಟಿ ಜನ ಪ್ರತಿದಿನ ರಾಷ್ಟ್ರದಲ್ಲಿ ದುಡಿತಾ ಇದ್ದಾರೆ, ಕ್ಲಾರಿಟಿನೇ ಇಲ್ಲ ಇಲ್ಲಿ. ಕೇಂದ್ರ ಸರ್ಕಾರ ಏನ್ ಹೇಳ್ತದೆ, ನಾವು ಏನಾದ್ರೂ ಹೊಸ ಯೋಜನೆ ನಾವು ತರಬೇಕಂದ್ರೂ ಕೂಡ VBG ಗ್ರಾಮ್ಜಿ ಅಡಿನಲ್ಲೇ ತರಬೇಕು ಅಂತ. ಏನ್ ಮಾಡೋದು? ಅಕೌಂಟ್ಸ್ ಕ್ಲೋಸ್ ಒಂದು ವಿಶೇಷವಾದ ಒಂದು 10,000 ಕೋಟಿ ಇಡ್ತೇವೆ ಕೇಂದ್ರ ಸರ್ಕಾರ. ಇಲ್ಲ ಸರ್, ಇಟ್ಟಿದ್ದೀವಿ. ಈಗ VBG ಗ್ರಾಮ್ಜಿದು ಏನ್ ಹಣೆ ಬರ ಅಂತ ಯಾರಿಗೂ ಗೊತ್ತಿಲ್ಲ. ನಿಮ್ಗಾನ ಗೊತ್ತಿದ್ರೆ ನಮ್ಗೆ ಹೇಳಿ. ರೂಲ್ಸ್ ಇಲ್ಲ, ಯಾವಾಗ ಅನುಷ್ಠಾನ ಮಾಡ್ತಾ ಇದ್ರಂತ ಇಲ್ಲ, ನೋಟಿಫಿಕೇಶನ್ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ನಮ್ ರಾಜ್ಯ ಅಲ್ಲ, ಗುಜರಾತ್ ಏನ್ ಮಾಡ್ತಾ ಇದಾರೆ ಅದು ತಿಳ್ಕೊಳ್ಳಿ. ಆಂಧ್ರ ಪ್ರದೇಶದವರಂತೂ ಪತ್ರ ಬರೆದ್ಬಿಟ್ಟಿದಾರಣ, ನಮಗೆ ಇದು ಅನುಷ್ಠಾನ ಮಾಡ್ಲಿಕ್ಕೆ ಆಗಲ್ಲ, ಹೆಚ್ಚು ದುಡ್ಡು ಕೊಡಿ ಅಂತ ಪತ್ರ ಬರೆದಿದ್ದಾರೆ. ದಯವಿಟ್ಟು ಇದು ಸ್ಟೇಟ್ ಸ್ಕೀಮ್ ಅಲ್ಲ, ಇದು ಸೆಂಟ್ರಲ್ ಸ್ಕೀಮು. ನಾವು ಸಹಕಾರ ಮಾಡ್ತಾ ಇದೀವಿ ಅದಕ್ಕೆ. ಸೊ ಇದಕ್ಕೆ ನಾನು ಅನುದಾನ ಇಡಬೇಕು, ಅದು ಇಟ್ಟಿದ್ದೀವಿ. ನಿಮ್ಮ ನಿರೀಕ್ಷೆ ಅವ್ರು ಏನ್ 60-40 ಅಂತ ಹೇಳ್ತಾ ಇದಾರಲ್ಲ, ವಾಟ್ ಇಸ್ ಇಟ್? ಅಲ್ಲ, ನಾರ್ಮೇಟಿವ್ ಅಲೋಕೇಶನ್ ಕೊಡ್ಲಿ. ವಿಶೇಷ ಏನು ಇಟ್ಟಿಲ್ವಲ್ಲ, ವಿಶೇಷ ಏನಿಡೋದು ಅಲ್ಲ ಸರ್. ಇಂಥ ಒಂದು ಬಡ್ಜೆಟ್ ಪುಸ್ತಕದಲ್ಲಿ 5,000, 5 ಲಕ್ಷ, 10 ಲಕ್ಷ ಇಂಥವೆಲ್ಲ ನಾನು ಲೈಫಲ್ಲಿ ಇಂಥ ಪುಸ್ತಕದಲ್ಲಿ ಪ್ರಕಟಣೆ ಆಗಿದ್ದು ನೋಡಿರ್ಲಿಲ್ಲ. ಇವತ್ತು ತೆಗೆದ್ರೆ ಕ್ಷೇತ್ರದಲ್ಲಿ ನಾನು ಹುಡುಕ್ದೆ, ಯಾರೋ ಒಂದು ವರ್ಷದಿಂದ 1.5 ಕೋಟಿ ಒಂದು ಚೆಕ್ ಡ್ಯಾಮ್ ಕೊಟ್ಟಿದ್ರು ಬೋಸರಾಜ್ ಅವರು. ಆ ಪುಸ್ತಕದಲ್ಲಿ ಬಂದ್ಬಿಟ್ಟು ಏನು ಕೆರೆ, ನಮ್ಮ ಕೆರೆಗೆ ಏನೋ 5 ಕೋಟಿ ಬರೋ, ಅವನು 100 ಕೋಟಿ ಅಂತ ಓದ್ಕೊಂಡ್ಬಿಟ್ಟ, 150 ಕೋಟಿ ಅಂತೇಳಿ ನನಗೆ ಫೋನ್ ಮಾಡ್ದ. 150 ಕೋಟಿ ನಮ್ಮ ಕೆರೆ ಕೊಟ್ಬಿಟ್ಟಿದ್ದಾರೆ ಅಂತೇಳಿ. 150 ಲಕ್ಷಕ್ಕೆ 150 ಕೋಟಿ ಅಂತ ಓದ್ಕೊಂಡ್ಬಿಟ್ಟವನೆ. ಅವನು ಫೋನ್ ಮಾಡಿದ್ದ, ಏನಪ್ಪ ಈ ಪುಸ್ತಕದಲ್ಲಿ ನಮ್ಮ ಕೆರೆಗೆ 150 ಕೋಟಿ ಏನು ದೊಡ್ಡ ಡ್ಯಾಮ್ ಆಗೋಗುತ್ತೆ ಅಂತ. ಅದಲ್ಲಿ 1.5 ಕೋಟಿ ಕಣೋ, ಸರಿಯಾಗಿ ನೋಡು, ಅದು 2 ವರ್ಷದಿಂದ ಆಗಿದ್ದು. 1 ವರ್ಷದಿಂದ ಆಗಿರೋದನ್ನ ಈ ಬುಕ್ಕಲ್ಲಿ ಬರೆಯುವಂತ ಪರಿಸ್ಥಿತಿ ಬಂದಿದೆ ಅಂದ್ರೆ ಇವತ್ತು ಈ ಪುಸ್ತಕಕ್ಕೆ ಏನಾದ್ರು ಒಂದು ಬೆಲೆ ಇದೆ. ಮಾನ್ಯ ಸಭಾಧ್ಯಕ್ಷರು, ನಮ್ಮ DK ಶಿವಕುಮಾರ್ ಸಾಹೇಬರು ನಮಗೊಂದು 10 ಕೋಟಿ ಕೊಟ್ಟಿದ್ರು ಅವರು ಪಂಪ್ ಮೋಟರ್ ರಿಪೇರಿಗೆ. ಅದನ್ನು ಕೂಡ ಸೇರಿಸ್ಬಿಟ್ಟವ್ರು ಇದರಲ್ಲಿ. 10 ಕೋಟಿ ಓಕೆ, ಸೇರಿಸ್ಲಿ, ಅದು ಬಡ್ಜೆಟ್. ಇದೆಲ್ಲ ನೀರಾವರಿ ಇಲಾಖೆ ಅಂತ ಅಡಿಯಲ್ಲಿ ಬರುವಂಥದ್ದು. ಆ ಹೆಡ್ಡಲ್ಲಿ ಇದನ್ನ ಚಿಕ್ಕ ವಿಷಯಗಳನ್ನ 500,000 ಸೇರಿಸಿದ್ದಾರೆ. ಇಂಥ ಒಂದು ಇದು ಎಂತ ನನಗೆ ಯಾಕೆ, ನಾವು ಬಹಳ ಅನುಭವ ರಾಜಕಾರಣಿಗಳವರು, ಇದನ್ನೆಲ್ಲ ಯಾಕೆ ಸೇರಿಸಿದ್ರು, ಯಾರವ್ರಿಗೆ ಬೌದ್ಧಿಕವಾಗಿ ಹೇಳ್ಕೊಟ್ರು ನನಗೆ ಗೊತ್ತಿಲ್ಲ ಮಾನ್ಯ ಸಭಾಧ್ಯಕ್ಷರೇ. ಅದರಿಂದ ಅದಕ್ಕೆ ನಾನು ಖರ್ಗೆ ಸಾಹೇಬರಿಗೆ ಏನು ಹೇಳಿದಂದ್ರೆ, ಇದಕ್ಕೇನಾದ್ರೂ ವಿಶೇಷ ನರೇಗಾ ಬಗ್ಗೆ ಬಹಳ ನೀವೆಲ್ಲ ಬೀದಿಗಿಳಿದು ಹೋರಾಟ ಮಾಡ್ತಿರಲ್ಲ, ಅದಕ್ಕೆ ವಿಶೇಷವಾಗಿ ಏನಾದ್ರು ಒಂದು 10,000 ಕೋಟಿನ ಸೇರಿಸಬೇಕಾಗೋದಾಯ್ತಲ್ಲ, ನಮಗೂ ಖುಷಿ ಆಗಿರೋದು. ದಯವಿಟ್ಟು ಸರ್, ಅವರು ಅಲೋಕೇಶನ್ ಮಾಡಿದ್ಮೇಲೆ ಅಲ್ವಾ ಸರ್ ನಮ್ಗೆ ಗೊತ್ತಾ, ಅವ್ರು ಮಾನವ ದಿನ ಅಲೋಕೇಶನ್ ಮಾಡ್ತಾರೆ, ಮಾನವ ದಿನ ಕೊಡ್ತಾರೆ, ಅದ್ರ ಮೇಲೆ ಅಲೋಕೇಶನ್ ಮಾಡ್ಬೇಕಲ್ಲ. ನಮ್ಗೊಂದು 5 ಕೋಟಿ ಕೊಟ್ಬಿಡಿ, ಬೇಡ ನಿಮ್ ಸುದ್ದಿಗೆ ಬರಲ್ಲ ನಾನು. ಇದು ಸಮೀಪಲ್ಲ, ಕೇಂದ್ರ ಸರ್ಕಾರ ಈಗ ಅಲ್ಲ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಮಹಾತ್ಮ ಗಾಂಧೀಜಿಯವರ ಬೋಧಿಸಿದ ತತ್ವಕ್ಕೆ ಇವತ್ತು ತದ್ವಿರುದ್ಧವಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ನಡ್ಕೊಳ್ತಾ ಇದೆ. ಮಾನ್ಯ ಸಭಾಧ್ಯಕ್ಷರೇ, ಈ ವರಮಾನ ಕಾಂಗ್ರೆಸ್ ಸರ್ಕಾರಕ್ಕೆ ವರಮಾನ ಎಲ್ಲಿಂದ ಬರ್ಬೇಕಂದ್ರೆ, ಹೋದ್ ಸರಿ ಅಬ್ಕಾರಿ ಬಾಬ್ತು ಮಾನ್ಯ ಸಭಾಧ್ಯಕ್ಷ 40,000 ಕೋಟಿ ತೆರಿಗೆ ಬಂದಿತ್ತು. ಈ ವರ್ಷ ಅದನ್ನು 45,000 ಕೋಟಿಗೆ ಏರ್ಸವ್ರೆ. ಆಲ್ಮೋಸ್ಟ್ 13% ಹಿಕ್. ಮಾನ್ಯ ಸಭಾಧ್ಯಕ್ಷರೇ, ಮದ್ಯಪಾನ ನಿಷೇಧ ಮಾಡಬೇಕು ಅಂತ ಗಾಂಧೀಜಿ ಹೇಳಿದ್ರೆ, ಅದೇ ಮದ್ಯದಿಂದ ತೆರಿಗೆ ಸಂಗ್ರಹಿಸಲು ಹೊಟ್ಟವ್ರು. ಮಾನ್ಯ ಸಭಾಧ್ಯಕ್ಷರೇ, ಏನು ಗಾಂಧೀಜಿಯವರ ತತ್ವಗಳು ಮತ್ತೆ ಸಿದ್ಧಾಂತಗಳು ಎಲ್ಲಿಗೋಯ್ತು ಮಾನ್ಯ ಸಭಾಧ್ಯಕ್ಷರೇ ಕಾಂಗ್ರೆಸ್ ಪಾರ್ಟಿಗೆ? ಇದನ್ನ ಹೇಳ್ಬೇಕಲ್ಲ ಸಿದ್ದರಾಮಯ್ಯನವರು. ಮಾನ್ಯ ಸಭಾಧ್ಯಕ್ಷರೇ, ಒಂದ್ ಕಡೆ
ಜೇಬು ಕೈ ಹಾಕ್ತಾರೆ, ಇನ್ನು ಸಾಮಾನ್ಯ ಜನಕ್ಕೆ, ಇನ್ನೊಂದು ಕಡೆ ಜನರಿಗೆ ಬೇಕಾಬಿಟ್ಟು ತೆರಿಗೆ ಅಂತಾರೆ. ಇದು ಯಾವ ನ್ಯಾಯ ಮಾನ್ಯ ಸಭಾಧ್ಯಕ್ಷರೇ? ಇದು ಯಾವ ಆರ್ಥಿಕತೆ? ಇದು ಯಾವ ಅಭಿವೃದ್ಧಿ? ಹೇಳ್ಬೇಕಲ್ಲ. ನಮ್ಮ ಅಶೋಕ್ ಅವ್ರು ಹೇಳಿದ್ರು, ಒಂದಿಷ್ಟುದ್ದ ಲಿಸ್ಟ್ ತೆಗೆದ್ರು ಅವರು. ಕಸದಿಂದ ಹಿಡಿದು, ನೀರಿಂದ ಹಿಡಿದು, ಹಾಲಿಂದ ಹಿಡಿದು, ಕಸದಿಂದ ಕಡೆಯವರೆಗೂ ಹೇಳಿದ್ರು ಅವ್ರು. ಪೆಟ್ರೋಲ್ ಡೀಸೆಲ್ ಇಂದ ಹಿಡಿದು ಜನಸಾಮಾನ್ಯರ ಮೇಲೆ 50 ಮೇಲೆ ತೆರಿಗೆ ಹಾಕಿದ್ರು ಈ ಸರ್ಕಾರ ಬಂದ ಮೇಲೆ. ಮಾನ್ಯ ಸಭಾಧ್ಯಕ್ಷರು, ಇವತ್ತು 3 ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿ ಇವೆ ಮಾನ್ಯ ಸಭಾಧ್ಯಕ್ಷರೇ. ಅವ್ರಿಗಾರು ಒಂದು ಉದ್ಯೋಗ ಕೊಟ್ಟರೆ, ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ ಸರ್ಕಾರನ ಅವ್ರ ಮನೆ ದೀಪ ಉರಿದಿದ್ರೆ ಬದುಕಿರೋವರೆಗೂ ಒಂದು 50 ವರ್ಷ ಅವ್ರನ್ನ ಕಾಂಗ್ರೆಸ್ ಸರ್ಕಾರನ, ಸಿದ್ದರಾಮಯ್ಯನವ್ರನ್ನ ಮತ್ತೆ ಆ ಸರ್ಕಾರವನ್ನು ನೆನೆಸ್ಕೊಳ್ತಾ ಇದ್ರು ಮಾನ್ಯ ಅಧ್ಯಕ್ಷರೇ. ಇವತ್ತೇನೋ ಅಲ್ಲಿ ಧಾರವಾಡದಲ್ಲಿ ಹೋರಾಟ ಆದ್ಮೇಲೆ 50,000 ಜನಕ್ಕೆ ಉದ್ಯೋಗ ನೇಮಕಾತಿ ಮಾಡ್ತೀವಿ ಅಂತ ಸರ್ಕಾರ ಹೇಳಿದೆ. ಆದರೆ ನೇಮಕ ಮಾಡೋದು ಯಾವುದು? KPSC ಸಂಸ್ಥೆ. ಅದ್ರ ಮೇಲೆ ವಿಶ್ವಾಸ ಅರ್ಹತೆ ಕಳ್ಕೊಂಡ್ಬಿಟ್ಟಾರೆ. ಯಾವ ಕಡೆಯಿಂದ ಮಾಡ್ತಾರೆ? ಖರ್ಗೆ ಸಾಹೇಬರು ಹೇಳಿದ್ರು, ನಮ್ಗೆ ಅದ್ರ ಮೇಲೆ ನಂಬಿಕೆನೂ ಇಲ್ಲ, ವಿಶ್ವಾಸನೂ ಇಲ್ಲ, ನಾವು ಅದಕ್ಕೆ ಬೇರೆ ಒಂದು ಆಲ್ಟರ್ನೇಟಿವ್ ಹುಡ್ಕೊಂಡು ನನ್ನ ಇಲಾಖೆ ಮಾಡಿದೆ ಅಂತೇಳಿ. ಇವತ್ತು ಒಂದು ಸರ್ಕಾರ ಅಂದರೆ ಮಾನ್ಯ ಸಭಾಧ್ಯಕ್ಷರೇ, ಅದು ಪ್ರಾಮಾಣಿಕವಾಗಿರಬೇಕು, ಪಾರದರ್ಶಕವಾಗಿರೋ ಒಂದು ಸಿಸ್ಟಮ್ ರೂಪಿಸಬೇಕು. ಯಾಕೆ KPCC ನೇಮಕಾತಿ ಮಾಡೋದ್ರಲ್ಲಿ ಇಷ್ಟುವರೆಗೂ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಮಾಡೋಕ್ಕಾಗಲಿಲ್ಲ? 1 ವರ್ಷ ಆಯಿತು ನಾವಿಲ್ಲಿ ಅಸೆಂಬ್ಲಿಲಿ ಮಾತಾಡಿ, ನಾನು ಕೂಡ ಸೇರಿ ಮಾತಾಡಿದೆ KPSC ಬಗ್ಗೆ, ಅಲ್ಲಿರುವಂಥ ಭ್ರಷ್ಟಾಚಾರದ ಬಗ್ಗೆ. ಯಾವ ಪಕ್ಷದವ್ರು ಬಂದರೂ ಅವ್ರ ಹಿಂಬಾಲಕರನ್ನ ಹಾಕ್ತಾರೆ, ಅವ್ರು ಭ್ರಷ್ಟಾಚಾರ ಮಾಡ್ತಾರೆ, ಅವ್ರನ್ನ ರಕ್ಷಣೆ ಮಾಡೋದೇ ಆಗಿದೆ. ನಮ್ಮ ಪಾರ್ಟಿಗೆ ಎಲ್ಲರೂ ಸೇರಿ ಅದನ್ನ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡ್ಬೇಕಲ್ಲ ಸಿದ್ದರಾಮಯ್ಯನವರು. ಅದಕ್ಕೆ ಸಿಸ್ಟಮ್ನ ಒಂದು ಬದಲಾವಣೆ, ಪಕ್ಷಾತೀತವಾಗಿ ಇಲ್ಲಿರುವಂತ ಎಲ್ಲರೂ ಕೈಗೂಡಿಸಿದ್ದೇವೆ, ಧ್ವನಿ ಸೇರಿಸಿದ್ದೇವೆ, ಅದನ್ನ ಬದಲಾವಣೆ ತರಬೇಕು, ಸಿಸ್ಟಮ್ನ ಸರಿ ಮಾಡಬೇಕು ಅಂತ. ಕೊನೆಯದಾಗಿ ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಬಸವ ಕಲ್ಯಾಣದಲ್ಲಿ ವಚನ ವಿಶ್ವವಿದ್ಯಾಲಯ ಸ್ಥಾಪಿಸೋದಕ್ಕೆ 25 ಎಕರೆ ಜಾಗ ಕೊಟ್ಟಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ, ಬಜೆಟ್ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ನಾನು ತುಮಕೂರಿನಲ್ಲಿ ಒಂದು ವಿಶ್ವವಿದ್ಯಾಲಯ ಇದೆ ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಪರಮೇಶ್ ಸಾಹೇಬರು ತಂದ್ರು ನಮ್ಮ ಜಿಲ್ಲೆಗೆ. ಅದಕ್ಕೆ ಬಸವಣ್ಣನ ತತ್ವಗಳಲ್ಲಿ, ಸಿದ್ಧಾಂತಗಳಲ್ಲಿ ಅಪಾರ ವಿಶ್ವಾಸ ಇಟ್ಟು ನಮ್ಮ ನಡೆದಾಡುವ ದೇವರು ಎನ್ನುವ ಹಾಗೆ ನಡೆದುಕೊಂಡ, 100 ಕಾಲ ಬಾಳಿ ಸಮಾಜಕ್ಕೆ ಮಾರ್ಗದರ್ಶನ ಮಾಡಿದ ಡಾಕ್ಟರ್ ಶ್ರೀ ಶಿವಕುಮಾರ್ ಮಹಾಸ್ವಾಮೀಜಿಗಳನ್ನು ಹೆಸರಿಡಬೇಕು ಅಂತೇಳಿ ಮನವಿ ಮಾಡಿ ನನ್ನ ಮಾತು ಮುಗಿಸ್ತೇನೆ ಮಾನ್ಯ ಸಭಾಧ್ಯಕ್ಷರು. ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.